ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ಪಿತನಾದ ತಂದೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಹಾಗೆಯೇ ಈ ಭಗವದ್ಗೀತೆಯ ಮೂಲಕ ನಮಗೆ ದಾರಿದೀಪವಾಗಿದ್ದಾನೆ. ಅಂದರೆ ನಾವು ಯಾವ ರೀತಿ ಇರಬೇಕು, ಹೇಗೆ ನಮ್ಮನ್ನು ನಾವು ಇನ್ನಷ್ಟು ಮತ್ತಷ್ಟು ಉತ್ತಮ ಮಾಡ್ಕೋಬಹುದು ಅನ್ನುವಂತಹ ಒಂದು ಚಿಕ್ಕ ದಾರಿಯನ್ನು, ಅಂದರೆ ಒಂದು ಬೆಳಕನ್ನು ನಮ್ಮ ಜೀವನದಲ್ಲಿ ಆತ ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇವತ್ತು ನುಡಿಮುತ್ತಲ್ಲಿ ಹೇಳ್ತಾ ಇದ್ದೆ, ನಾವು ಯಾವತ್ತೂ ಸಹ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು ಅಂತ ಅಂದರೆ, ನನ್ನ ದೇಹದಲ್ಲೂ ಸಹ ಪರಮಾತ್ಮನಿದ್ದಾನೆ ಒಂದು. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ದೇಹಕ್ಕೆ ಗೊತ್ತಿಲ್ಲ ನಾನು ತಮಾಷೆ ಮಾಡ್ತಾ ಇದ್ದೀನಾ ಅಥವಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಾ ಅಂತ. ಅದು ಎಲ್ಲವನ್ನ ಏನು ಮಾಡ್ತಾ ಇದೆ, ನಾವು ಹೇಗೆ ಹೇಳ್ತೀವೋ ಹಾಗೆ ಅದನ್ನು ಒಪ್ಕೊಳ್ತಾ ಇದೆ. ಹಾಗಾಗಿ ಅದನ್ನೇ ಅಕ್ಷರ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಎಂದೂ ಸಹ ಕ್ಷಯವಿಲ್ಲದೇ ಇರುವುದು ಅಕ್ಷರ. ಅಂದರೆ ನಾವು ಯಾವ ರೀತಿ ಮಾತಾಡ್ತೀವಿ ಅದನ್ನೇ ನಮ್ಮ ದೇಹ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಹೇಳ್ತಿದ್ದಾಗೆ ಹೇಳಬೇಕು, ಭಗವಂತ ನಾನು ಬೆಸ್ಟ್. ಯಾಕಪ್ಪ ನಾನು ಬೆಸ್ಟ್ ಅನ್ನಬೇಕು ಅಂತ ಅಂದರೆ, ನಾನೂ ಸಹ ಆ ಕೃಷ್ಣನ ಸೃಷ್ಟಿಯಾಗಿದ್ದೀನಿ. ನಾನು ಮಾಡೋದ್ರಲ್ಲಿ ಏನೋ ಒಂದು ತಪ್ಪು ಇರಬಹುದು, ಆದರೆ ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ಲ. ಹಾಗಾಗಿ ಭಗವಂತ ನಾನು ಸಹ ಬೆಸ್ಟ್ ಅಂತ ನಾವು ನಮ್ಮನ್ನು ನಾವು ಹೇಳ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ನಮಗೆ ಭಗವಂತ ಹಲವಾರು ರೀತಿಯಲ್ಲಿ ನಮಗೆ ಹೇಳ್ತಾ ಹೋಗ್ತಾನೆ. ಭಗವದ್ಗೀತೆ ಕೇಳೋದ್ರಿಂದ ಏನಾಗುತ್ತೆ, ಹಾಗೆಯೇ ನಮ್ಮನ್ನು ನಾವು ಹೇಗೆ ನಮ್ಮ ಮನಸ್ಸನ್ನು ಹತೋಟಿಗೆ ತಗೋಬೇಕು ಅಂತ ಹೇಳ್ತಾ ಹೋದರೆ, ಈ ಉಳಿದ ಶ್ಲೋಕಗಳಲ್ಲೂ ಅಷ್ಟೇ ಭಗವಂತ ಇನ್ನೂ ಅತಿ ಹೆಚ್ಚು ಮಾರ್ಗದರ್ಶನವನ್ನು ನಮಗೆ ಕೊಡ್ತಾ ಇದ್ದಾನೆ. ಏನಪ್ಪ ಆ ರೀತಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತ ನೋಡೋದಾದರೆ, 26ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕಾಮ ಅಂದರೆ ಆಸೆ, ಕ್ರೋಧ, ಕೋಪಗಳಿಂದ ವಿಮುಕ್ತಾನಾಂ ಅಂದರೆ ಮುಕ್ತರಾದ, ಯತೀನಾಂ ಸಾಧು ಪುರುಷರ, ಯತಿಚೇತಸಾಂ ಅಂದರೆ ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸುವರ, ಅಭೀತಃ ಅಂದರೆ ಶೀಘ್ರವಾಗಿಯೇ, ಬ್ರಹ್ಮ ನಿರ್ವಾಣಂ ಅಂದರೆ ಪರಮೋತ್ತರವಾದ ಮೋಕ್ಷ ಅಂತ ಹೇಳ್ತಾ ಇದೆ, ವರ್ತತೆ ಇದೆ, ವಿಧಿತ ಅಂದರೆ ವಿದಿತ ಆತ್ಮಾನಂ ಅಂದರೆ ಆತ್ಮಸಂರಕ್ಷಕ ಹೊಂದಿದ ಅನ್ನುವ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಭಗವಂತ ವಿಶೇಷವಾಗಿ ಯತೀನಾಂ ಅನ್ನುವಂತಹ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಇಲ್ಲಿ ಯತೀನಾಂ ಯತ ಚೇತಸಾಂ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಚೇತಸ ಅಂತ ಹೇಳ್ತಿದ್ದಾರೆ. ಚೇತಸ ಅಂತ ಅಂದರೆ ಬರೀ ಬುದ್ಧಿ ಮಾತ್ರವನ್ನಲ್ಲ, ಚಿತ್ತ, ಅಹಂಕಾರ ಎಲ್ಲವೂ ಸಹ ಅವರ ಹತೋಟಿಯಲ್ಲಿ ಇರುತ್ತದೆ ಅಂತ, ಅಂದರೆ ಅವರ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯತಿಗಳು ಅಂತ ಹೇಳ್ತಾ ಇದ್ದಾರೆ. ಯತಿಗಳು ಅಂದರೆ ಯತ್ನದಲ್ಲಿ ತೊಡಗಿರುವವರು ಯತಿಗಳು ಅಂತ ಅಂದರೆ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಯಾವ ಗುರಿಯಪ್ಪ ಅಂದರೆ, ಯತಿಗಳು ಅಂದರೆ ಸನ್ಯಾಸಿಗಳಲ್ವಂತೆ, ಅವರು ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ಗುರಿ ಯಾವುದಪ್ಪ ಅಂದರೆ, ನಾನು ಭಗವಂತನನ್ನು ಕಾಣಬೇಕು ಅನ್ನುವಂತಹ ಧ್ಯೇಯವನ್ನು ಇಟ್ಕೊಂಡಿರುವವರು ಯತಿಗಳು ಅಂತ ಹೇಳ್ತಾ ಹೋಗ್ತಾರೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಯತೀನಾಂ ಯತ್ನ ಚೇತಸಾಂ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಅವನಿಗೆ ಒಂದು ಚೇತಸ ಇದೆ, ಅಂದರೆ ಅವನ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ ಎಲ್ಲವನ್ನ ಹತೋಟಿಯಲ್ಲಿ ಹಿಡಿದುಕೊಳ್ಳುವಂತಹ ಶಕ್ತಿಯೂ ಇದೆ. ಅದರ ಜೊತೆ ಒಂದು ದೊಡ್ಡ ಗುರಿ ಇದೆ. ಆ ಗುರಿ ಯಾವುದಪ್ಪ ಅಂದರೆ ಭಗವಂತನನ್ನು ಕಾಣಬೇಕು ಅನ್ನುವಂತಹ ಗುರಿ. ಹೇಗೆ ಅಂತ ಅಂದರೆ, ಒಬ್ಬ ಒಳ್ಳೆ ವಿದ್ಯಾರ್ಥಿ ಯಾರಪ್ಪ ಅಂತ ನಾವೇನಾದ್ರು ನೋಡೋದಾದರೆ, ಉದಾಹರಣೆಗೆ ಅವನು
ಒಂದು ತುಂಬ ಚೆನ್ನಾಗಿ ಓದ್ತಾನೆ, ಅದರ ಜೊತೆ ಎಕ್ಸಾಮಲ್ಲಿ ನಾನು ಓದಿ ಒಂದು ಒಳ್ಳೆ ಅಂಕವನ್ನು ಗಳಿಸ್ತೀನಿ, ಎಕ್ಸಾಮ್ಗೋಸ್ಕರ ಓದ್ತೀನಿ ಅಂತ ಓದ್ತಾರಲ್ಲ, ಅವನು ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಗೆ ನಾವು ಪರಿಗಣಿಸ್ತೀವಿ, ಹಾಗೆಯೇ ಇಲ್ಲೂ ಸಹ ಅಷ್ಟೇ. ಇಲ್ಲಿ ಆತನಿಗೆ ಎಲ್ಲವನ್ನ ನಿಯಂತ್ರಿಸುವ ಶಕ್ತಿಯ ಜೊತೆ, ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿಯ ಜೊತೆ ಆತನಿಗೆ ಒಂದು ಗುರಿ ಇದೆ, ಆತ ಭಗವಂತನನ್ನು ಕಾಣಬೇಕು ಅಂತ ಅನ್ನುವಂತಹ ಗುರಿ. ಅಂತಹವನು ಕಾಮ ಕ್ರೋಧವನ್ನು ಬಿಟ್ಟಿರುತ್ತಾನೆ ಅಂತ ಹೇಳ್ತಾ ಹೋಗ್ತಾನೆ. ಒಟ್ಟಿನಲ್ಲಿ ದೇವರನ್ನು ನೋಡೋದು ಅದೇ ಅವನ ಗುರಿಯಾಗಿರುತ್ತೆ. ಅಷ್ಟೇ ಅಲ್ಲ, ದೇವರೇ ಸರ್ವಸ್ವ. ಒಂದು ಬಾರಿ ಭಗವಂತನನ್ನು ನೋಡಿದ್ದೀನಿ ಅಂತ ಅಂದಮೇಲೆ ನನಗೆ ಭಗವಂತ ಬಿಟ್ಟರೆ ಬೇರೆ ಏನೂ ಬೇಡಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ಇರಬೇಕಂತೆ. ಇದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ, ರಾಮನನ್ನು ಕಂಡಂತಹ ಮಂಗಗಳು. ಅಂದರೆ ನಾವು ಇಲ್ಲಿ ರಾಮನನ್ನು ಭಗವಂತ ಅಂತ ಪೂಜೆ ಮಾಡೋದಕ್ಕೆ ಇದೂ ಸಹ ಒಂದು ಕಾರಣ. ಅವನಿಗೆ ಸಾಕಷ್ಟು ಕಷ್ಟಗಳು ಬಂದಾಗ ಆ ಮಂಗಗಳು, ಅಂದರೆ ವಾನರ ಸೈನ್ಯ ಏನಿದೆ ಅದು ಭಗವಂತನನ್ನು ಕಂಡು, ಭಗವಂತ ನನಗೆ ನೀನೇ ಬೇಕು ಅಂತ ಆ ಭಗವಂತನ ಹಿಂದೆ ಹೋಯ್ತಂತೆ. ನಿಜ ಹೇಳಬೇಕಂದ್ರೆ ಅವರು ವಾನರರಲ್ಲ, ನಾವು ವಾನರರು. ಯಾಕೆ ಅಂತಂದರೆ ಇದು ಬೇಕು, ಅದು ಬೇಕು, ಹೀಗೆ ಬೇಕು, ಹಾಗೆ ಬೇಕು ಅಂತ ಹೇಳಿ ನಾವು ಪದೇ ನಮ್ಮ ಆಸೆ ಆಕಾಂಕ್ಷೆಗಳಿಂದ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರ್ತೀವಿ. ಆದರೆ ಅಲ್ಲಿ ಮಂಗಗಳು ರಾಮನಿಗೆ ಸಂಪೂರ್ಣ ಶರಣಾಗಿ, ರಾಮ ನೀನೇ ಬೇಕಪ್ಪ ಅಂತ ಹೇಳಿದ್ವು. ಅಷ್ಟೇ ಅಲ್ಲ ರೀ, ಕರಡಿಯಾದಂತಹ ಜಾಂಬವಂತ ರಾಮನನ್ನು ಕಂಡು ನಾನು ನಿನ್ನೊಟ್ಟಿಗಿರ್ತೀನಿ ಅಂತ ಹೇಳಿ ಕೊನೆಯವರೆಗೂ ಜಾಂಬವಂತ ರಾಮನ ಜೊತೆ ಇದ್ದ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಹೊರಗಿನ ರೂಪಕ್ಕಿಂತ ನಾವು ಮನಸ್ಫೂರ್ತಿಯಾಗಿ ಭಗವಂತನಿಗೆ ಶರಣಾಗಬೇಕು ಅನ್ನೋದು ಇಲ್ಲಿ ಸೂಚಿಸ್ತಾ ಇದೆ. ಹಾಗಾಗಿ ಒಮ್ಮೆ ಭಗವಂತನನ್ನು ಕಂಡವರು ಭಗವಂತ ನೀನೇ ಬೇಕು, ಬೇರೆ ಏನೂ ಬೇಡ ತಂದೆ ಅಂತ ಹೇಳಿ ಅವನ ಹಿಂದೆ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕೃಷ್ಣನನ್ನು ಕಂಡವರು ಅಷ್ಟೇ. ಗೋಪಿಕೆಯರು ಕೃಷ್ಣ ಹೋದ ತಕ್ಷಣ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರಂತೆ. ಎಷ್ಟೋ ರಾತ್ರಿಗಳ ನಿದ್ರೆ ಮಾಡಿರಲ್ವಂತೆ. ಆಗ ಕೃಷ್ಣ ಹೇಳ್ತಾನಂತೆ, ನೀವು ನನ್ನನ್ನು ಹೊರಗಡೆ ಹುಡುಕ್ತಾ ಇದ್ದೀರಾ, ಅದು ತಪ್ಪು. ನೀವು ಹೊರಗಡೆ ಹುಡುಕೋದಲ್ಲ, ನೀವು ನಿಮ್ಮಲ್ಲಿ ನೀವು ಕೃಷ್ಣನನ್ನು ಹುಡುಕಿ ಅಂತ ಹೇಳ್ತಾನಂತೆ. ಆಗ ಅವರಲ್ಲಿ ಒಳಗಡೆ ಇರುವಂತಹ ಕೃಷ್ಣನನ್ನು ಹುಡುಕಿದಾಗ ಗೋಪಿಕೆಯರು ಸುಖವಾಗಿದ್ದರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಧೆ ಸಹ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಇದ್ದಂತಹ ಕೃಷ್ಣನನ್ನು ತನ್ನ ಕೊನೆಯ ಉಸಿರಿರುವವರೆಗೂ ಸಹ ಆರಾಧಿಸ್ತಾ ಇದ್ಲು. ಹಾಗಾಗಿ ಈಗಲೂ ಸಹ ಕೃಷ್ಣ ಅಂದ ತಕ್ಷಣ ನಮ್ಮ ಬಾಯಿಯಲ್ಲಿ ಫಸ್ಟ್ ರಾಧೇ ಕೃಷ್ಣ ಅಂತ ಬರುತ್ತೆ. ಹಾಗಾಗಿ ಮೊದಲು ನಮ್ಮ ಒಳಗಿರುವಂತಹ ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಅಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ. ನೋಡಿ, ಕಾಮ ಕ್ರೋಧ ಎರಡೂ ಇಲ್ಲದೆ ಅದರ ಜೊತೆ ಒಂದು ಗುರಿ ಇದೆ. ಅದು ಯಾವ ಗುರಿಯಪ್ಪ ಅಂದರೆ ಭಗವಂತನನ್ನು ಸೇರಬೇಕು ಅನ್ನುವಂತಹ ಗುರಿ. ಹಾಗಾಗಿ ಈ ನಿಟ್ಟಿನಲ್ಲಿ ಇರುವಂತಹ ಯತಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಯತೀನಾಂ ಯತಚೇತಸಾಂ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿಧಿತಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ವಿಧಿತಾತ್ಮ ಅಂತಿದ್ದಾರಪ್ಪ ಅಂತ ನೋಡೋದಾದರೆ, ದೇವರ ಬಗ್ಗೆ ತಿಳಿದವನು, ಮನಸ್ಸಿನಲ್ಲಿ ಭಗವಂತ ಹೇಗಿದ್ದಾನಪ್ಪ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದರ ಜೊತೆ ಅವನೇ ಇಂಪಾರ್ಟೆಂಟ್, ಅವನಲ್ಲಿ ಇನ್ಯಾರೂ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಯಾಕೆ ಅವನೇ ಮುಖ್ಯ ಅಂತ ಹೇಳ್ತಾರಪ್ಪ ಅಂತಂದರೆ, ಮನಸ್ಸಿನಲ್ಲಿ ಒಮ್ಮೆ ದೇವರನ್ನು ಕಂಡವನು ಭಗವಂತನನ್ನು ಬಿಟ್ಟು ಇನ್ನಾರೂ ಬೇಡ ಅಂತ ಹೇಳ್ತಾರಂತೆ. ಭಗವಂತ ನಮ್ಮ ಮುಂದೆ ಸಾಕಷ್ಟು ವಿಷಯಗಳನ್ನು ಇಡ್ತಾನೆ. ಮನೆ ಬೇಕಾ, ಮಠ ಬೇಕಾ, ಆಸ್ತಿ ಬೇಕಾ, ಕಾರ್ ಬೇಕಾ, ಬಂಗ್ಲೆ ಬೇಕಾ, ಏನು ಬೇಕು ನಿನಗೆ? ಆಗ ನಾವು ಹೇಳಬೇಕು, ಭಗವಂತ ನೀನು ಈ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿದ ಯಾವ ಸೃಷ್ಟಿಯೂ ಬೇಡ, ನನಗೆ ನೀನೇ ಬೇಕು. ಹೇಗೆ ಮಂಗಗಳು, ಜಾಂಬವಂತ, ವಾನರ ಸೇನೆ ಭಗವಂತ ನೀನೇ ಬೇಕು ಅಂತ ಶರಣಾದವೋ, ಹಾಗೆ ನಾವೂ ಸಹ ಭಗವಂತನಲ್ಲಿ ಶರಣಾಗಬೇಕು, ಭಗವಂತ ನೀನೇ ಬೇಕು ಅಂತ. ಯಾಕಪ್ಪ ಅಂತ ಅಂದರೆ, ಒಂದೇ ಒಂದು ಸಾರಿ ಭಗವಂತನನ್ನು ಕಂಡವನು ಬೇರೆಯವರನ್ನು ಪ್ರೀತಿಸೋದಿಕ್ಕೆ ಅಥವಾ ಬೇರೆ ವಸ್ತುಗಳನ್ನು ಪ್ರೀತಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ಪ್ರೀತಿಸಬಾರ್ದಂತೆ.
ಯಾಕೆ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಬಾರ್ದಪ್ಪ ಅಂತ ನೋಡೋದಿದ್ರೆ, ನನ್ನ ಹುಟ್ಟಿನ ಮುಂಚೆಯಿಂದಲೂ ಹಿಡಿದು, ನನ್ನ ಹುಟ್ಟಿನ ಪ್ರತಿ ಕ್ಷಣದಿಂದ ಹಿಡಿದು ನಾನು ಸಾಯುವವರೆಗೂ, ನನ್ನ ಸತ್ತ ಮೇಲೂ ಸಹ ಜೊತೆಗಿರುವ ಏಕೈಕ ತತ್ವ ಅದು ಭಗವಂತ ಮಾತ್ರ. ಇನ್ನು ಉಳಿದ ಯಾವುದೇ ಸಂಬಂಧಗಳಿರ್ಬೋದು, ಅದೆಲ್ಲವೂ ಸಹ ಕಾಲ ಕಾಲಕ್ಕೆ ಬಂದು ಕಾಲ ಕಾಲಕ್ಕೆ ಅದು ಬಿಟ್ಟು ಹೋಗುತ್ತೆ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ನಾವು ಯಾವ ಸಂಬಂಧವನ್ನು, ಸ್ನೇಹಿತರು ಯಾವ ಸಂಬಂಧವನ್ನು ನೋಡಿದರೂ ಸಹ ಆ ಎಲ್ಲ ಸಂಬಂಧಗಳೂ ಸಹ ಟೈಮ್ ಬೀಯಿಂಗ್ ಇರುತ್ತೆ. ಅದೆಲ್ಲವುದಕ್ಕೂ ಒಂದು ಕೊನೆ ಅಂತ ಇದೆ. ಇದನ್ನೇ ನಾವು ಕಳೆದ ತರಗತಿಯಲ್ಲೂ ನಾವು ಕೇಳಿದ್ವಿ. ಆದರೆ ಇಲ್ಲಿ ನಾವು ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಹೀ ಈಸ್ ಎವ್ರಿಥಿಂಗ್. ಅವನು ಪ್ರತಿ ಅಣುವಿನಲ್ಲೂ ಇದ್ದಾನೆ. ಯಾವ ರೀತಿ ನಾವು ಭಗವಂತನನ್ನು ಪ್ರೀತಿಸ್ಬೇಕಪ್ಪ ಅಂತ ಅಂದರೆ, ಒಬ್ಬ ಪ್ರೇಯಸಿ ಒಬ್ಬ ಪ್ರಿಯತಮನನ್ನು ಹೇಗೆಲ್ಲ ಪ್ರೀತಿಸ್ತಾಳೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವನನ್ನು ನೋಡೋ ಯಾವುದಾದ್ರೂ ಮಾರ್ಗ ಇದೆಯಪ್ಪ ಅಂತ ನಾವೇನಾದರೂ ಹುಡ್ಕೋದಿದ್ರೆ, ಹೌದು ರೀ, ಮಾರ್ಗ ಇದೆ. ಅದು ಯಾವುದಪ್ಪ ಅಂದರೆ ಧ್ಯಾನ ಅನ್ನುವಂತಹ ಮಾರ್ಗ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನನಗೆ ದೇವರೇ ಬೇಕು. ವಿದಿತಾತ್ಮಾನ ಅಂದರೆ ಅವನನ್ನು ಪ್ರೀತಿಸೋದು ಬಿಟ್ಟು ನನಗೆ ಬೇರೆ ಏನೂ ಕೆಲಸ ಇಲ್ಲ. ಯಾಕೆ ಅಂತ ಅಂದರೆ, ನಾನು ಅವನನ್ನು ಪ್ರೀತಿಸಿದಾಗ ಅವನು ಪ್ರತಿಯೊಂದನ್ನು ಸಹ ನನಗೆ ಕೊಡ್ತಾ ಹೋಗ್ತಾನೆ. ಹೇಗೆ ಕೊಡ್ತಾ ಹೋಗ್ತಾನಪ್ಪ ಅಂತ ಅಂದರೆ, ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ, ನಿರ್ವಾಣಂ ವರ್ತತೆ. ಅಂದರೆ ಭಗವಂತನಿಗೆ ನಮ್ಮ ರೀತಿಯಾದಂತಹ ದೇಹ ಇಲ್ಲ. ಯಾಕೆ ನಮ್ಮ ರೀತಿಯಾದಂತಹ ದೇಹ ಇಲ್ಲ ಅಂದರೆ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಹ ಏನಿದೆ ಇದು ಪಂಚಭೂತಗಳಿಂದಾಗಿದೆ. ಹಾಗಾಗಿ ಈ ಪಂಚಭೂತಗಳಿಂದಾದ ದೇಹ ಏನಾಗುತ್ತೆ, ನಾವು ಮುಟ್ಬೋದು, ಸ್ಪರ್ಶ ಮಾಡ್ಬೋದು. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಯಾವುದೇ ರೀತಿಯಾದಂತಹ ದೇಹನ ನಾವು ನೋಡಿದ್ರೂ ಸಹ ನಾವು ಮುಟ್ಟಬಹುದು. ಆದರೆ ಭಗವಂತ ನಮ್ಮ ಜೊತೆ ಇದ್ದರೂ ಸಹ ನಾವು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಮುಟ್ಟಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ನೋಡೋದಿದ್ರೆ, ಭಗವಂತನ ದೇಹ ಏನಿದೆ ಅದು ಜ್ಞಾನ ಮತ್ತು ಆನಂದದಿಂದಾಗಿದೆ. ಹಾಗಾಗಿ ಅವನ ದೇಹವನ್ನು ನಾನು ಸ್ಪರ್ಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅನುಭವಿಸಬಹುದು. ಹೇಗಪ್ಪ ಅಂತ ಅಂದರೆ, ನಂಗೆ ಹಸಿವಾಗ್ತಿದೆ ಅಂತ ಮಗು ಹೇಳುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಾವು ಕೇಳ್ತೀವ ಮಗುಗೆ, ಹಸು ಎಲ್ಲಿದೆ ತೋರಿಸು ಅಂತ? ಅಥವಾ ಸಂತೋಷ ಆಗ್ತಿದೆಯಮ್ಮ, ಸಂತೋಷ ಎಲ್ಲಿದೆ ತೋರಿಸು. ಅಮ್ಮ ನಾನು ಆನಂದವಾಗಿದ್ದೀನಮ್ಮ, ಆನಂದ ತೋರಿಸು. ದುಃಖ ಆಗಿದೆಯಮ್ಮ, ದುಃಖ ತೋರಿಸು. ಆಗುತ್ತಾ? ಆಗೋದಿಲ್ಲ. ಅದನ್ನೇನು ಮಾಡಬೇಕು? ಆನಂದ, ಸುಖ, ಸಂತೋಷ ಇದೆಲ್ಲವುದನ್ನೂ ಸಹ ನಾವು ಅನುಭವಿಸಬೇಕು. ಹಾಗೇನೆ ಇಲ್ಲೂ ಅಷ್ಟೇ, ಭಗವಂತನನ್ನು ನಾನು ಸ್ಪರ್ಶ ಮಾಡೋದಕ್ಕೆ ಆಗೋದಿಲ್ಲ, ಆತನನ್ನು ನಾನು ಅನುಭವಿಸಬೇಕು. ಎಸ್, ಹೀ ಈಸ್ ದೇರ್ ವಿತ್ ಮೀ. ಅದೇ ಹೇಳ್ತಾ ಹೋಗ್ತಾರೆ, ಅಭಿತೋ ವರ್ತತೆ ಅಂತ ಅಂದರೆ ಅರ್ಥ ಇಲ್ಲಿ ನಾವು ಹೇಗೆ ತಗೋಬಹುದಪ್ಪ ಅಂತ ಅಂದರೆ, ನಮ್ಮ ವಿಷ್ಣು ಸಹಸ್ರನಾಮದ 108ನೇ ಶ್ಲೋಕ ಇದೆ ಕಣ್ರಿ. ಹೇಗಿದೆಯಪ್ಪ ಅಂತ ಅಂದರೆ, ವನಮಾಲಿ ಗದೀಶಾಂಗಿ ಶಂಖಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು ಶ್ರೀವಾಸುದೇವೋಭಿರಕ್ಷತು ಓಂ ನಮ ಇತಿ. ಆತ ಶಂಖ, ನಂದಕಿ, ಬಿಲ್ಲು, ಖಡ್ಗ ಎಲ್ಲವನ್ನ ಹಿಡಿದಿದ್ದಾನೆ. ಸರ್ವಪ್ರಹರಣಾಯುಧ ಓಂ ನಮ ಇತಿ. ಸರ್ವ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಯಾಕಪ್ಪ ಅವನು ಸರ್ವ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅಂತ ನೋಡೋದಿದ್ರೆ, ಅವನು ನಮ್ಮ ರಕ್ಷಣೆಗೋಸ್ಕರ ಹಿಡ್ಕೊಂಡಿದ್ದಾನೆ. ಉದಾಹರಣೆ ಹೇಳಬೇಕು ಅಂತ ಅಂದರೆ, ಈಗ ನಾವೆಲ್ಲ ಅಪ್ಪ ಅಮ್ಮ ಅಲ್ವಾ, ನಮ್ಮ ಮಕ್ಕಳು ಹತ್ಕೊಂಡು ಬರ್ತಾರೆ ಅಂತ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಹತ್ಕೊಂಡು ಬಂದ ತಕ್ಷಣ ನಾವು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಫಸ್ಟ್ ಎದ್ದು ನಿಂತ್ಕೊಂಡು, ಯಾಕೆ ಅಳ್ತಾ ಇದೆಯಾ, ಯಾರು ಹೊಡೆದಿದ್ದು, ಬಾ ಇಲ್ಲಿ ಕೇಳೋಣ ಮಾಡೋಣ ಅಂತ ಹೇಗೆ ನಾವು ಹೋಗ್ತೀವಿ ಅಲ್ವಾ. ನೋಡಿ, ಅಲ್ಲಿ ತಪ್ಪು ಯಾರ್ದಿದೆ, ಸರಿ ಯಾರ್ದಿದೆ, ಯಾಕೆ ಬೈದರು, ನಾವೇನು ಯೋಚನೆ ಮಾಡೋದಿಲ್ಲ. ನನ್ನ ಮಗು ಅಳ್ತಾ ಇದೆ ಅಂದ ತಕ್ಷಣ ನಾನು ಹೇಗೆ ಹೋಗ್ತೀನಿ, ಹಾಗೆ ಇಲ್ಲಿ ಭಗವಂತನೂ ಅಷ್ಟೇ. ನಾವು ನಿಷ್ಕಲ್ಮಶವಾಗಿ ನಾವು ಅವನನ್ನು ಭಕ್ತಿಯನ್ನು ಮಾಡೋದ್ರಿಂದ ಅವನು ನಮ್ಮ ಹಿಂದೆ ನಿಂತಿರ್ತಾನೆ. ಯಾರು ನನ್ನ ಭಕ್ತರನ್ನು ನೀವು ಎದುರಿಸೋದಕ್ಕೆ ಸಾಧ್ಯ, ಎದುರಿಸಿ ಅಂತ. ಇದಕ್ಕೆ ಉದಾಹರಣೆ ತಗೋಬೇಕು ಅಂದರೆ ಸಾಕಷ್ಟು ಉದಾಹರಣೆಗಳಿದೆ. ನಮ್ಮ
ರಾಘವೇಂದ್ರ ಸ್ವಾಮಿಗಳಿರಬಹುದು, ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಯಾರೇ ಉದಾಹರಣೆಯನ್ನು ತೆಗೆದುಕೊಂಡರೂ ಸಹ ನಮಗೆ ಅನಿಸೋದು ಭಗವಂತ ಅವರ ರಕ್ಷಣೆಗಿದ್ದ ಅಂತ. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಮಗನ್ಸುತ್ತೆ, ಇಲ್ಲ, ಭಗವಂತ ಅವರ ರಕ್ಷಣೆಗೆ ಹೆಜ್ಜೆ ಹೆಜ್ಜೆಗಿದ್ದ ಅಂತ. ಯಾಕೆ ಹೆಜ್ಜೆ ಹೆಜ್ಜೆಗಿದ್ದ? ಅವರು ಭಗವಂತನಿಗೆ ಅಷ್ಟು ಶರಣಾಗಿದ್ದರು. ಕನಕ ಒಂದು ಸಾಮ್ರಾಜ್ಯದಲ್ಲಿ ಆತ ಅವನದೇ ಆದಂತಹ ಕಾರ್ಯ ನಿರ್ವಹಿಸ್ತಾ ಇದ್ದರೂ ಸಹ ಅವನಿಗೆ ಆಸೆ ಆಗುತ್ತೆ, ಇಲ್ಲ, ನನಗೆ ಈ ಯುದ್ಧ ಇದು ಯಾವುದೂ ಬೇಡ, ನಾನು ಒಂದು ದೇವಸ್ಥಾನವನ್ನು ಕಟ್ಟಬೇಕು. ಹೌದಾ, ನೀನು ದೇವಸ್ಥಾನ ಕಟ್ಟಬೇಕಾ? ಬಾಕಂದ, ನಾನು ನಿನಗೆ ಕುಪ್ಪರಿಗೆ ಹಣವನ್ನು ಕೊಡ್ತೀನಿ ಅಂತ ಕನಕವನ್ನು ಕೊಡ್ತಾನೆ. ಹಾಗಾಗಿ ಅವನಿಗೆ ಕನಕದಾಸ ಅಂತ ಹೆಸರು ಬಂತು. ಅಷ್ಟು ಕನಕದಲ್ಲಿ, ಆ ನಿಧಿಯಲ್ಲಿ ಆತ ದೇವಸ್ಥಾನವನ್ನು ಕಟ್ತಾನೆ, ಊರೂರು ಭಗವಂತನಿಗಾಗಿ ಅಲಿತಾನೆ. ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಡುಪಿಗೆ ಬಂದು ಭಗವಂತನನ್ನು ಕಾಣುವಂತಹ ಪ್ರಯತ್ನವನ್ನು ಪಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಆತನನ್ನು ಒಳಗಡೆ ಬಿಡೋದಿಲ್ಲ. ಆದರೂ ಸಹ ಭಗವಂತ, ನಾನು ನಿನ್ನ ನೋಡಲೇಬೇಕು ಅನ್ನೋ ಒಂದು ಚಿಕ್ಕ ಹಠಕ್ಕೆ ಭಗವಂತ ಆ ಗೋಡೆಯನ್ನೇ ಒಡೆದು ಅವನು ಇದ್ದಂತಹ ಮೂರ್ತಿಯೇ ತಿರುಗಿ ಅವನಿಗೆ ದರ್ಶನ ಕೊಡ್ತಂತೆ. ಯಾರಪ್ಪ ನನ್ನ ಭಕ್ತನಿಗೆ ಕಷ್ಟ ಕೊಡೋದು ಅಂತ ಅಲ್ವಾ? ಅಂದರೆ ನಾವಿಲ್ಲಿ ಅನ್ಕೊತಾ ಇದ್ದೀವಿ ಅಷ್ಟೇ, ಭಗವಂತ ನಿಜವಾಗ್ಲೂ ನಮ್ಮನ್ನು ರಕ್ಷಣೆ ಮಾಡ್ತಾನ? ಹೌದು ರೀ, ಖಂಡಿತವಾಗ್ಲೂ ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ನವಕೋಟಿ ನಾರಾಯಣನಾದವನು ಪುರಂದರದಾಸರಾಗ್ತಾನೆ. ಪುರಂದರದಾಸರ ಜೊತೆ ಒಂದೊಂದು ಕೀರ್ತನೆಯೂ ಸಹ ಎಷ್ಟು ಸುಮಧುರವಾಗಿದೆಯಪ್ಪ ಅಂದರೆ, ನಮಗೆ ಒಂದೊಂದು ಆ ದಾಸರ ಪದವೂ ಸಹ ನಮ್ಮನ್ನು ತಿದ್ದಿ ತೀಡೋದಕ್ಕೋಸ್ಕರನೇ ಇದೆ. ಈಗಲೂ ಸಹ ನಾವು ಭಗವಂತನನ್ನು ನೋಡಬೇಕು ಅಂದರೆ ಆ ದಾಸರ ಪದದಲ್ಲಿ ನಾವು ಭಗವಂತನನ್ನು ನೋಡೋದಕ್ಕೆ ಹೋಗ್ತೀವಿ. ಯಾಕಪ್ಪ ನಮಗೆ ಅಷ್ಟೊಂದು ಆಸೆ ದಾಸರ ಪದಗಳು ಅಂತ ಅಂದರೆ, ಅಲ್ಲಿ ಭಗವಂತನ ಪ್ರೀತಿ ಇದೆ ಅಲ್ವಾ? ಅದರ ಜೊತೆ ಹೇಳ್ತಾ ಹೋಗ್ತಾರೆ, ಈಗ ಹೇಗೆ VIP ಒಂದು ಸೆಕ್ಯೂರಿಟಿಯನ್ನು ನಾವು ಕೊಡ್ತೀವಿ, ಯಾರೋ ಒಬ್ಬರು ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರಬಹುದು, ಅಷ್ಟೆಲ್ಲ ಸೆಕ್ಯೂರಿಟಿ ಇರುವಂತಹ ಆ VVIPಗಳು ಅಂತ ಏನು ಹೇಳ್ತೀವಿ, ಅಂತಹವರೂ ಸಹ ಕೊಲೆಯಾದಂತಹ ಉದಾಹರಣೆಗಳಿದೆ ಅಲ್ವಾ? ಆದರೆ ಒಬ್ಬ ನಿಜವಾದ ಭಕ್ತನಿಗೆ ಎಷ್ಟೇ ತೊಂದರೆ ಕೊಟ್ಟರೂ ಭಗವಂತ ಅವನನ್ನು ಕೈ ಹಿಡಿದು ನಡೆಸಿದ್ದಾನೆ. ಹೇಗಪ್ಪ ಕೈ ಹಿಡಿದು ನಡೆಸ್ಕೊಂಡಿದ್ದಾನೆ ಅಂತ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಲ್ವಾ? ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಅವನು ಸುವೃದ್ಧನಾದಾಗ ನಮ್ಮನ್ನು ಹೇಗೆ ಆತ ಕೈ ಬಿಡೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಅಲ್ವಾ ನಾವು ಏನನ್ನಾದರೂ ಹೇಳ್ಬೇಕಾದ್ರೆ, ಭಗವಂತ ನನ್ನ ಜೊತೆ ಇದ್ದಾನೆ, ಭಗವಂತ ನಮ್ಮ ಜೊತೆ ಯಾರೂ ಇಲ್ವಾ? ಇಟ್ಸ್ ಓಕೆ. ಎಲ್ಲ ಸಂಬಂಧಗಳು ಬರುತ್ತೆ, ಸ್ವಲ್ಪ ದಿನ ಇರುತ್ತೆ, ಹೋಗುತ್ತೆ. ಇದು ಜೀವನ, ಇದನ್ನು ನಾವು ಹಾಗೇ ಸ್ವೀಕಾರ ಮಾಡಬೇಕು. ಆದರೆ ಭಗವಂತ ನನ್ನನ್ನು ಹೆಜ್ಜೆ ಹೆಜ್ಜೆಗೆ ಕೈ ಹಿಡಿದು ನಡೆಸ್ತಾನೆ ಅನ್ನೋದಕ್ಕೆ ಈ ಯತಿವರಿಣ್ಯರು ಅಥವಾ ದಾಸರುಗಳು ಉದಾಹರಣೆಗಿಂತ ಹೆಚ್ಚಿನ ಉದಾಹರಣೆ ನಮಗೆ ಅವಶ್ಯಕತೆಯೇ ಇಲ್ಲ. ಅಷ್ಟೇ ಯಾಕಿರಿ, ನಮ್ಮ ಗಜೇಂದ್ರನನ್ನೇ ಕಾಪಾಡಿದಂತಹ ಭಗವಂತ, ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಕೇಳ್ತಾ ಹೋಗ್ತೀವಿ, ಭಗವಂತ ನನ್ನನ್ನು ಕಾಪಾಡುವುದಿಲ್ವಾ ಅಂತ ಒಂದೇ ಒಂದು ಕೂಗಿಗೆ ವೈಕುಂಠದಿಂದ ಬಂದು ಗಜೇಂದ್ರನಿಗೆ ಮೋಕ್ಷವನ್ನು ಕರುಣಿಸ್ತಾನೆ ಭಗವಂತ. ಈ ರೀತಿ ಹೆಜ್ಜೆ ಹೆಜ್ಜೆಗೆ ನಮಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ, ಭಗವಂತ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ನಿಜವಾದ ಒಬ್ಬ ಭಕ್ತನಿಗೆ ಭಗವಂತ ಈ ವನಮಾಲಿ ಗದೀಶಾಂಗಿ ಶಂಖಿ ಚಕ್ರೀ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷತು ಅನ್ನುವ ಹಾಗೆ ಆ ಭಗವಂತ ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ರಕ್ಷಣೆ ಮಾಡ್ತಾನೆ. ನಮಗೆ ಅವನ ಮೇಲೆ ನಂಬಿಕೆ ಇರಬೇಕು ಅಷ್ಟೆ. ಆ ರೀತಿಯಾದಂತಹ ನಂಬಿಕೆ ಇದ್ದಾಗ ಭಗವಂತ ಖಂಡಿತವಾಗ್ಲೂ, ನಾವು ಅಪ್ಪ ಅಮ್ಮ ನಾವು ಕ್ಷಣಿಕ ಅಲ್ವಾ, ಅಂದರೆ ಲೈಫ್ ಲಾಂಗ್ ನಾವು ನಮ್ಮ ಮಕ್ಕಳನ್ನ ಕಾಪಾಡ್ತೀವ ಅಂತ ನೋಡೋಗಿದ್ರೆ ಇಲ್ಲ ರೀ. ಆದರೂ ಸಹ ನನ್ನ ಮಕ್ಕಳಿಗೆ ಏನಾದರೂ ಒಂದು ಚೂರು ನೋವು ಬಂತು ಅಂದ ತಕ್ಷಣ ನಾವು ಓಡಿ ಹೋಗ್ತೀವಿ. ಹಾಗಿರಬೇಕಾದ್ರೆ ಭಗವಂತನ ಮಕ್ಕಳು ನಾವು, ನಮ್ಮನ್ನು ಹೇಗೆ ಭಗವಂತ ಕೈ ಬಿಡೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಭಗವಂತ ಕೈ ಬಿಡೋದಿಲ್ಲ. ಹಾಗಿದ್ರೆ ಭಗವಂತನನ್ನು ಹೇಗೆ ನೋಡಬೇಕು?
ಅಥವಾ ನೋಡಿದವ್ರು ಹೇಗೆ ಅಂತ ನಮಗಾಗಲೇ ಗೊತ್ತಾಗೋಗ್ಬಿಟ್ಟಿದೆ. ಅವರು ಹೇಗೆಲ್ಲ ಇರ್ತಾರೆ, ಅವರ ವರ್ತನೆಗಳಲ್ಲಿ ಏನೆಲ್ಲ ಬದಲಾಗುತ್ತೆ ಅನ್ನೋದನ್ನು ನಮಗೆ ಹೆಜ್ಜೆ ಹೆಜ್ಜೆಗೆ ಭಗವಂತ ಹೇಳ್ಕೊಡ್ತಾ ಹೋಗ್ತಾನೆ. ಅದರ ಜೊತೆಗೆ ನನ್ನನ್ನು ನೋಡಬೇಕು ಅಥವಾ ಹೇಗೆ ನಾವು ಭಗವಂತನನ್ನು ಕಾಣಬಹುದು ಅನ್ನೋದಕ್ಕೆ ಭಗವಂತನಿಗೆ ಗೊತ್ತು. ನನ್ನ ಮಕ್ಕಳು ಪಾಪ ಅಜ್ಞಾನಿಗಳು, ಅವರಿಗೆ ನಾನು ಹೆಜ್ಜೆ ಹೆಜ್ಜೆಗೆ ಈಗ ಹೇಗಪ್ಪ ಅಂದರೆ ಹಲಸಿನ ಹಣ್ಣು ಬಿಡಿಸ್ಕೊಡ್ತೀವಿ ಅಂಟು ಅಂತ ಮಕ್ಕಳಿಗೆ, ಆದರೆ ಹಲಸಿನ ಹಣ್ಣಲ್ಲ, ನಾನು ನಿಮಗೆ ಬಾಳೆಹಣ್ಣನ್ನು ಸುಲಿದ ನಿನಗೆ ಕೊಡ್ತೀನಪ್ಪ, ನೀನು ಈ ಭಕ್ತಿ ಅನ್ನೋ ಮಾರ್ಗಕ್ಕೆ ಬಾ ಅಂತ ಕರೆದ ಹಾಗಿದೆ. ಯಾಕಪ್ಪ ಇಲ್ಲಿ ಅಂತ ಅಂದರೆ ಇಲ್ಲಿ ಉಳಿದ 3 ಶ್ಲೋಕಗಳು ಅಂದರೆ 27, 28 ಮತ್ತು 29ನೇ ಶ್ಲೋಕಗಳೇನಿದೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ನನ್ನನ್ನು ನೋಡುವ ಬಗೆ ಹೇಗೆ. ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಮಗುನ ಅಡ್ಮಿಷನ್ ಮಾಡಬೇಕು, ಎಲ್ಲದೂ ಸರಿ. ಬೆಂಗಳೂರಿಗೆ ಹೋಗೋದು ಹೇಗೆ, ಆ ಮಾರ್ಗವನ್ನು ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನ ನೋಡಬೇಕು, ಭಗವಂತನ ಕಾಣಬೇಕು, ಭಗವಂತನನ್ನು ಕಂಡವರು ಹಾಗಿರ್ತಾರೆ. ಸರಿ, ಇದೆಲ್ಲ ಸರಿ. ಹಾಗಿದ್ರೆ ಭಗವಂತನನ್ನು ಕಾಣೋ ಬಗ್ಗೆ ಹೇಗೆ ಅಲ್ವಾ? ಇದನ್ನು ಭಗವಂತ ನಮಗೆ ಹೇಳ್ತಾ ಹೋಗ್ತಾನೆ. ಇದು ಹೆಚ್ಚು ಕಮ್ಮಿ ಈ 3 ಶ್ಲೋಕದಲ್ಲೇ ಉಳಿಯದೆ 6ನೇ ಅಧ್ಯಾಯಕ್ಕೂ ಸಹ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ಒಂದು ರೀತಿ ಆ 6ನೇ ಅಧ್ಯಾಯಕ್ಕೆ ಪೂರ್ವ ಪೀಠಿಕೆ ಅಂತ ಅಂದರೂ ಸಹ ತಪ್ಪಾಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದನ್ನು ಇನ್ನೂ ಒಂದು ರೀತಿ ಹೇಳ್ತಾ ಹೋಗ್ತಾರೆ. ನಾವು ಮೊದಲು ಭಗವಂತನನ್ನು ಕಾಣಬೇಕು ಅಂದರೆ ನಾನು ಧ್ಯಾನದಲ್ಲಿ ಅವನನ್ನು ಕಾಣಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹೌದಾ, ಧ್ಯಾನದಲ್ಲಿ ಕಾಣಬೇಕಾ? ಹಾಗೆ ಧ್ಯಾನವನ್ನು ಮಾಡೋದು ಹೇಗೆ? ನಾವೇನು ಅನ್ಕೊಳ್ತೀವಿ, ಕಣ್ಣು ಮುಚ್ಚಿದ ತಕ್ಷಣ ಧ್ಯಾನ ಅದು ಅಲ್ವಾ? ಹೌದಾ ಅನ್ನೋದಕ್ಕೆ ಸಾಕಷ್ಟು ಉತ್ತರವನ್ನು ಇಲ್ಲಿ ಭಗವಂತ 27ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. 27ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ನೋಡೋದಿದ್ರೆ, ಸ್ಪರ್ಶಾನ್ ಶಬ್ದದಂತಹ ಇಂದ್ರಿಯ ವಿಷಯಗಳು ಕೃತ್ವ ಇರಿಸಿ ಬಹಿ ಹೊರಗೆ ಬಾಹ್ಯಾನ್ ಅನಾವಶ್ಯಕವಾದ ಚಕ್ಷು ಕಣ್ಣುಗಳನ್ನು ಚ ಕೂಡ ಏವ ಖಂಡಿತವಾಗಿಯೂ ಅಂತರೆ ಮಧ್ಯದಲ್ಲಿ ಭ್ರೂವೋ ಹುಬ್ಬುಗಳ ಪ್ರಾಣ ಅಪಾನವು ಮೇಲೆ ಮತ್ತು ಕೆಳಗೆ ಚಲಿಸುವ ವಾಯುಗಳು ಸಮವು ತಡೆ ಹಿಡಿಯುವುದರಲ್ಲಿ ಕೃತ್ವ ಇರಿಸಿ ನಾಸ ಅಭ್ಯಂತರ ಅಂದರೆ ಮೂಗಿನ ಹೊಳ್ಳೆಗಳಲ್ಲಿ ಚಾರಿಣವು ಉಸಿರಾಡುವುದು. ಅಂದರೆ ಇಲ್ಲಿ ಭಗವಂತ ಯಾವ ಬಗ್ಗೆ ಮಾತಾಡ್ತಾ ಇದ್ದಾನಪ್ಪ ಅಂತ ನಾವೇನಾದರೂ ನೋಡೋದಾದರೆ, ಭಗವಂತ ಇಲ್ಲಿ ನಾವು ಧ್ಯಾನಕ್ಕೆ ಹೇಗೆ ಕುಳಿತುಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ದೇವರನ್ನು ಯಾರಿಗಾದರೂ ಕಾಣಬೇಕು ಅಂತ ಇಷ್ಟ ಇದ್ದರೆ, ನಮ್ಮೆಲ್ರಿಗೂ ಇಷ್ಟ ಇದೆಯಲ್ಲ ಭಗವಂತನನ್ನು ಕಾಣಬೇಕು ಅಂತ, ಆ ಭಗವಂತನನ್ನು ಕಾಣಬೇಕು ಅನ್ನುವಂತಹ ಆಸೆ ಇದ್ದರೆ ಮೊದಲು ಈ ಪ್ರಪಂಚದ ಮೇಲಿನ ಇಚ್ಛೆಯನ್ನು ಬಿಡಬೇಕು. ನೋಡಿ, ನಮಗೆ ಈ ಪ್ರಪಂಚದ ಮೇಲೆ ವ್ಯಾಮೋಹ, ಬಟ್ಟೆಗಳು ಬೇಕು, ಒಡವೆಗಳು ಬೇಕು, ನಾನು ಚೆಂದ ಕಾಣಬೇಕು, ನನ್ನನ್ನು ಎಲ್ಲರೂ ನೋಡಬೇಕು, ನನಗೆ ಹೆಸರು ಬೇಕು, ಈ ರೀತಿಯಾದಂತಹ ತೊಡಲಾಟಿಕೆಯಲ್ಲೇ ನಾವು ಬದುಕ್ತಾ ಹೋಗ್ತೀವಿ ವಿನಃ ಈ ತೊಡಲಾಟಿಕೆ ಅಥವಾ ಈ ಚಡಪಡಿಕೆ ಅಂತ ಏನಿದೆ ಇದು ಇದ್ದಾಗ ಖಂಡಿತವಾಗಿಯೂ ಭಗವಂತನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದರೆ, ಮೊದಲು ನೀನು ಅದನ್ನು ಬಿಟ್ಟಾಗ, ಅಂದರೆ ಹೊರಗಿನ ಪ್ರಪಂಚದ ಇಚ್ಛೆಯನ್ನು ಬಿಟ್ಟಾಗ ಮಾತ್ರ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ಸ್ಪರ್ಶಾನ ಕೃತ್ವ, ಅಂದರೆ ನಮ್ಮ ಇಂದ್ರಿಯಗಳು ಮುಖ್ಯವಾಗಿ ಏನಾಗ್ತಾ ಇರುತ್ತೆ, ಹೊರಗಡೆಯ ಸುಖಕ್ಕೆ ನಾವು ಆಕರ್ಷಿತರಾಗ್ತೀವಿ. ಹೇಗೆ ಆಕರ್ಷಿತರಾಗ್ತೀವಪ್ಪ ಅಂತ ನಾವೇನಾದರೂ ನೋಡೋದಾದರೆ, ನಾವು ಭಗವಂತ ನೀನೇ ಬೇಕು ಅಂತ ನಾವು ಹುಡ್ಕೋಕ್ಕೆ ಹೋಗೋದೇ ಇಲ್ಲ. ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಹೆಚ್ಚು ಕಮ್ಮಿ ಈಗ ಒಂದು ಮಗುವನ್ನು ಬಸ್ನಲ್ಲಿ ಕೂರಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಳ್ಳೋಣ. ನಾವು ಸ್ವಲ್ಪ ಹಳೆಯ ಕಾಲಕ್ಕೆ ಹೋಗೋಣ, ಯಾಕೆಂದರೆ ಈಗಿನ ಮಕ್ಕಳು ಬಸ್ಸಲ್ಲಿ ಕೂತ್ಕೊಂಡ್ರು ಮೊಬೈಲ್ ನೋಡ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ನಮ್ಮ ಕಾಲಕ್ಕೆ ಹೋಗೋಣ. ನಮ್ಮ ಕಾಲಕ್ಕೆ ಹೋದಾಗ ಒಂದು ಮಗು ಬಸ್ನಲ್ಲಿ ಕೂತಾಗ ಬಸ್ಸಲ್ಲಿ ಏನು ಮಾಡುತ್ತೆ, ಕಿಟಕಿ ಪಕ್ಕ
ಮಗುವನ್ನು ಕೂರಿಸಿರ್ತಾರೆ. ಆ ಮಗು ಏನು ಮಾಡ್ತಾ ಇರುತ್ತೆ, ಆ ಕಿಟಕಿಯಲ್ಲಿ ನೋಡ್ತಾ ನೋಡ್ತಾ ಅಮ್ಮ ಮರ ಮುಂದೆ ಹೋಗಿ, ಅಂದರೆ ಬಸ್ ಹೋಗ್ಬೇಕಾದ್ರೆ ಹಿಂದೆ ಹಿಂದೆ ಹೋಗುತ್ತಲ್ವ, ಅಮ್ಮ ಮರ ಹೋಯಿತು, ಗಿಡ ಹೋಯಿತು, ಬಳ್ಳಿ ಹೋಯಿತು, ಅಯ್ಯೋ ಅಮ್ಮ ಅಲ್ಲಿ ನವಿಯಲಿದೆ, ಅಯ್ಯೋ ಇಲ್ಲಿ ಹಸಿರಿದೆ, ಇಲ್ಲಿ ನದಿ ನೋಡಿದೆ, ಇಲ್ಲಿ ಇನ್ನೇನೋ ನೋಡಿದೆ. ಈ ರೀತಿ ಏನು ಮಾಡ್ತಾ ಇರುತ್ತೆ, ಅದು ಕೇವಲ ಹೊರಗಿನ ಪ್ರಪಂಚವನ್ನೇ ನೋಡ್ತಾ ಇರುತ್ತೆ. ಬಸ್ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ, ಅಲ್ಲಿ ಏನಾಗ್ತಿದೆ, ಪಕ್ಕದಲ್ಲಿ ಅಪ್ಪ ಅಮ್ಮ ಇದ್ದಾರಾ, ಅದಕ್ಕೆ ಏನೂ ಗಮನ ಇರಲ್ಲ ಅಲ್ವಾ. ಏನು ಮಾಡುತ್ತೆ ಅಂದರೆ ಪ್ರತಿ ಸಲ ಹೊರಗಡೆ ನೋಡುತ್ತೆ, ಏನೋ ಒಂದು ಹೊಸ ವಿಷಯವನ್ನು ನೋಡಿ, ಅಮ್ಮ ಇದು ಬಂತು, ಅಮ್ಮ ಅದು ಬಂತು, ಅದ್ರ ಪಾಡಿಗೆ ಅದು ಎಂಜಾಯ್ ಮಾಡ್ತಾ ಇರುತ್ತೆ. ನಾವು ಅಷ್ಟೇ, ಅದು ಅಪ್ಪ ಅಮ್ಮನನ್ನೇ ಮರೆತ ಹಾಗೆ ನಾವು ಏನು ಮಾಡ್ತಾ ಹೋಗ್ತೀವಿ, ಈ ಹೊರಗಿನ ಪ್ರಪಂಚದಲ್ಲಿ ಇದು ಬಂತು, ಓಕೆ ನನಗೆ ಈಗ ಉದಾಹರಣೆ ಮದುವೆ ಆಯಿತು, ಓಕೆ ನಾನು ಈ ಸಂಸಾರವನ್ನು ನೋಡ್ಕೋಬೇಕು, ಅಥವಾ ನನಗೆ ಮಕ್ಕಳಾಯಿತು, ಓಕೆ ನಾನು ಈ ಮಕ್ಕಳನ್ನ ನೋಡ್ಕೋಬೇಕು, ಓಕೆ ಮದುವೆ ಆಯಿತು, ಮಕ್ಕಳಿಗೆ ಸೊಸೆ ಬಂದ, ಅಳಿಯ ಬಂದ, ಅವ್ರನ್ನ ನೋಡ್ಕೋಬೇಕು, ಅವ್ರ ಸಂಬಂಧಿಕರನ್ನ ನೋಡ್ಕೋಬೇಕು, ಅಥವಾ ನನಗೆ ಪ್ರಮೋಷನ್ ಆಯಿತು ಕೆಲಸದಲ್ಲಿ, ನನಗೆ ಹೊಸ ಜವಾಬ್ದಾರಿ ಬಂತು. ಇದೇ ರೀತಿಯಾದಂತಹ ಚಡಪಡಿಕೆಯಲ್ಲಿ ನಾವಿರ್ತೀವಿ. ಆ ಮಗು ಹೇಗಿರುತ್ತಲ್ಲ ಹಾಗೆ ಅಪ್ಪ ಅಮ್ಮನನ್ನು ನೋಡಬೇಕು ಅಂದಾಗ ಏನು ಮಾಡಬೇಕು, ಮಗು ಮುಖವನ್ನು ತಿರುಗಿಸ್ಬೇಕು. ಆ ಕಿಟಕಿ ಕಡೆಯಿಂದ ಈ ಕಡೆ ಮುಖ ತಿರುಗಿಸಿದಾಗ ಓಕೆ ನನ್ನ ಅಪ್ಪ ಅಮ್ಮ ಕೂತಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ. ನಾನು ಅಷ್ಟೇ, ಈ ಹೊರಗಿನ ಪ್ರಪಂಚದ ಮೋಹವನ್ನು ಬಿಟ್ಟು ನಾನು ಮುಖ ತಿರುಗಿಸಿದಾಗ ಮಾತ್ರ ನನಗೆ ಭಗವಂತ ಕಾಣೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಈಗ ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಮೊಬೈಲ್ ಇಟ್ಕೊಂಡಿರ್ತಾರೆ, ಮೊಬೈಲ್ ಇಟ್ಕೊಂಡಿದ್ರೆ ಅಕ್ಕಪಕ್ಕ ಏನಿದೆ ಅಂತಲೇ ಮಕ್ಳಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಮಕ್ಳಿಗೆ ಗೊತ್ತಾಗುತ್ತಾ, ಊಟ ಆಯಿತಾ, ತಿಂಡಿ ಆಯಿತಾ, ಬೇಕಾದ್ರೆ ನೀವು ಮಕ್ಳಿಗೆ ಮೊಬೈಲ್ ಕೊಟ್ಬಿಟ್ಟು ನೀವು ಹಾಗಲಕಾಯಿ ತಿನ್ಸಿದ್ರು ಮಕ್ಕಳು ತಿನ್ನುವಂತಹ ಮಕ್ಕಳು ಈಗಲೂ ಖಂಡಿತ ಇದ್ದಾರೆ. ಅವ್ರಿಗೇನು ತಿಂತಾ ಇದ್ದೀವಿ ಅಂತ ಜ್ಞಾನ ಇರೋದಿಲ್ಲ. ಆ ಮೊಬೈಲ್ ಬಿಟ್ಟು ಕತ್ತೆತ್ತಿದಾಗಲೇ ಗೊತ್ತಾಗುತ್ತೆ, ಓಕೆ ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ, ಓಕೆ ನಮ್ಮಪ್ಪ ಬಂದಿದ್ದಾರೆ, ನಮ್ಮಮ್ಮ ಬಂದಿದ್ದಾರೆ, ಈ ರೀತಿಯಾಗಿ ಗೊತ್ತಾಗುತ್ತೆ. ಅದೇ ರೀತಿ ನಾನು ಅಷ್ಟೇ, ನಾನು ಭಗವಂತನನ್ನು ನೋಡಬೇಕು ಅಂದಾಗ ಮಾತ್ರ ನಾನು ಮುಖ ತಿರುಗಿಸಿ, ಅಂದರೆ ಹೊರಗಿನ ಎಲ್ಲ ಆಸೆಗಳನ್ನು ಬಿಟ್ಟು ನಾನು ಭಗವಂತನಿಗೆ ಶರಣಾದಾಗ ಮಾತ್ರ ನಾನು ಭಗವಂತನನ್ನು ನೋಡೋದಕ್ಕೆ ಸಾಧ್ಯ ಅನ್ನುವ, ಅಂದರೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ, ಇಲ್ಲಿ ಆ ಮಗುಗೆ ಹೇಗೆ ಯಾವುದೇ ರೀತಿಯಾದಂತಹ ಪರಿ ಇರೋದಿಲ್ಲ, ಹಾಗೆ ನಮಗೂ ಸಹ, ಅಂದರೆ ಆ ಮಗುವಿನ ಹಾಗೆ ನಾವು ಆಗೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಹೊರಗಿನ ವಿಷಯಗಳನ್ನು ಹೊರಗೆ ಬಿಟ್ಟು ಒಳಗೆ ಬರಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ನಮ್ಮ ಹಳೆಯವರು ಏನು ಮಾಡ್ತಾ ಇದ್ರಪ್ಪ ಅಂತ ಅಂದರೆ, ಮನೆಯಲ್ಲಿ ನೆಮ್ಮದಿಯನ್ನು ಕಾಪಾಡುವಂತಹ ಗುಟ್ಟು ಅಂತಲೇ ನಾವು ಇದನ್ನು ತಗೋಬಹುದು. ಚಪ್ಪಲಿ ಅಥವಾ ಶೂಗಳನ್ನ ನಾವೇನು ಹೊರಗಡೆ ಧರಿಸ್ತೀವಿ, ಅದು ಯಾವುದನ್ನು ಮನೆ ಒಳಗಡೆ ಹಾಕ್ಕೊಂಬರೋ ಹಾಗಿರಲಿಲ್ಲ, ಹೊರಗಡೆನೇ ಬಿಡಬೇಕು ಅಲ್ವಾ. ಯಾಕೆ ಹೊರಗಡೆನೇ ಬಿಡಬೇಕಪ್ಪ ಅಂತ ನೋಡೋದಾದರೆ, ನಾನು ಹೊರಗಡೆ ಶಿಕ್ಷಕಿ ಆಗಿರಬಹುದು, ನಾನು ಒಬ್ಬ ಯಜಮಾನ ಆಗಿರಬಹುದು, ಅಥವಾ ನನಗೆ ನನ್ನದೇ ಆದಂತಹ ಜವಾಬ್ದಾರಿಗಳಿರಬಹುದು, ನನಗೆ ಹೊರಗಡೆ ಜನ ಬೆಲೆ ಕೊಡಬಹುದು, ಅಥವಾ ಹೊರಗಡೆ ಬಯಸ್ಕೊಂಡ್ಬಂದಿರಬಹುದು, ಅಥವಾ ನಾನು ಒಬ್ಬ ಆಫೀಸರ್ ಆಗಿರ್ಬೋದು, ಒಬ್ಬ ಮ್ಯಾನೇಜರ್ ಆಗಿರ್ಬೋದು, ಟೀಚರ್ ಆಗಿರಬಹುದು. ಈ ರೀತಿ ನಾನು ಹೊರಗಡೆ ಯಾವ ವಿಷಯ ಇದೆಯೋ ಅದನ್ನು ನಾನು ನನ್ನ ಮನೆಯ ಒಳಗಡೆ ಬರಬೇಕಾದ್ರೆ ನಾನು ಅಲ್ಲೇ ಕಳಚಿ ಬರಬೇಕು. ಅದು ಖುಷಿಯಾಗಿರೋ ವಿಷಯ ಆದರೂ ಅಷ್ಟೇ, ಬೇಜಾರಾಗಿರೋ ವಿಷಯ ಆದರೂ ಅಷ್ಟೇ, ನಾನು ಚಪ್ಪಲಿ ಬಿಚ್ಚುವುದರ ಜೊತೆಗೆ ಆ ನನ್ನ ಹೊರಗಿನ ಏನು, ಈಗ ಮ್ಯಾನೇಜರು, ನಾನು ಮ್ಯಾನೇಜರ್ ಥರನೇ ಮನೇಲಿ ಬಿಹೇವ್ ಮಾಡೋಕ್ಕಾಗಲ್ಲ, ಅಥವಾ ನಾನು ಶಿಕ್ಷಕಿ ಥರನೇ ಬಿಹೇವ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ಹೊರಗಡೆಯೇ ಬಿಟ್ಟು ನಾನು ಒಳಗಡೆ ಹೋಗಬೇಕು. ಒಳಗಡೆ ಹೋಗಬೇಕಾದ್ರೆ ಅಮ್ಮನಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಈ ರೀತಿ ಹೋದಾಗ ಏನಾಗ್ತಾ ಹೋಗುತ್ತೆ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಅಪ್ಪನಾಗಿ, ಗಂಡನಾಗಿ, ಮಗನಾಗಿ, ಅಳಿಯನಾಗಿ ಒಳಗಡೆ ಬಂದಾಗ ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಇಲ್ಲ ಆಫೀಸಲ್ಲೇನೋ ಟೆನ್ಷನ್ ಇರುತ್ತೆ, ಆ ಟೆನ್ಷನ್ನ ಆ್ಯಸ್ ಇಟ್ ಈಸ್ ಮನೆ ಒಳಗಡೆ ನೀವು ತೊಗೊಂಬಂದರೆ ಏನಾಗುತ್ತೆ, ಮನೆಯ ವಾತಾವರಣ ಹಾಳಾಗುತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಮೊದಲು ಹೊರಗಿನ ವಿಷಯವನ್ನು ಹೊರಗೇ ಬಿಟ್ಟು ಬರಬೇಕು. ಹೊರಗಡೆ ಬಿಟ್ಟು ಒಳಮುಖವಾಗಿ ನಾನು ನೋಡಬೇಕು. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳೇನಾಗ್ತಾ ಹೋಗುತ್ತೆ, ಹೊಸ ವಿಷಯ ಅಂದರೆ ಬರೀ ಆಸೆ ಪಡ್ತಾ ಇರುತ್ತೆ, ಹೊರಗೆ ಇರಬೇಕು.
ಹೇಗಪ್ಪ ಅಂತ ಅಂದರೆ, ಒಂದು ಒಳ್ಳೆ ಊಟ ತಿಂದೆ, ಅಥವಾ ಯಾವುದೋ ಒಂದು ಟ್ರಿಪ್ಪಿಗೆ ಹೋದೆ, ಯಾವುದೋ ಒಂದು ಹೊಸ ಸೀರೆ ತೊಗೊಂಡೆ, ಒಡವೆ ತೊಗೊಂಡೆ, ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಅಲ್ಲಿ ಹಾಗಿತ್ತು, ಇಲ್ಲಿ ಹೀಗಿತ್ತು. ಕೇವಲ ನೆನಪುಗಳು. ಈ ನೆನಪುಗಳು ಏನು ಮಾಡ್ತಾ ಹೋಗುತ್ತಪ್ಪ ಅಂತ ನೋಡೋಕ್ಕಾದರೆ, ನೆನಪುಗಳು ಆಸೆಯನ್ನು ತರಿಸುತ್ತೆ. ಆಸೆ ನೆನಪುಗಳನ್ನು ತರಿಸುತ್ತೆ. ನೆನಪುಗಳು ಮತ್ತೆ ಬೇಕು 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 ಅನ್ನುವಂತಹ ವಿಷಯವನ್ನು ತರಿಸುತ್ತೆ. ಇದೊಂಥರ ಸರ್ಕಲ್ ಇದ್ದ ಹಾಗೆ. ಆಸೆ ನೆನಪು ಬೇಕು, ಆಸೆ ನೆನಪು ಬೇಕು. ಉದಾಹರಣೆ ಹೇಳಬೇಕು ಅಂದರೆ, ಈ ಬಟರ್ಫ್ಲೈ ಜೀವನ ಇರುತ್ತಲ್ಲ, ಅಂದರೆ ಚಿಟ್ಟೆಯ ಜೀವನ ಚಕ್ರ ಹೇಗಿರುತ್ತೆ ಹಾಗೆ. ಒಂದು ಬಟರ್ಫ್ಲೈ ಬಂದು, ಅಂದರೆ ಚಿಟ್ಟೆ ಬಂದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಹುಳುವಾಗುತ್ತೆ. ಆ ಹುಳ ಏನು ಮಾಡುತ್ತೆ, ಒಂದು ಕೋಶದೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ತಾನೇ ಕೋಶವನ್ನು ಮಾಡಿಕೊಂಡು ಆ ಕೋಶದಿಂದ ಹೊರಗಡೆ ಬರುತ್ತೆ, ಚಿಟ್ಟೆ ಆಗುತ್ತೆ. ಮತ್ತು ಆ ಚಿಟ್ಟೆ ಮೊಟ್ಟೆಯನ್ನು ಇಡುತ್ತೆ. ಅದೇ ರೀತಿ ಇಲ್ಲೂ ಸಹ ಅಷ್ಟೇ, ಆಸೆ ಏನಾಗುತ್ತೆ, ಮತ್ತೆ ನೆನಪು ತರುತ್ತೆ. ನೆನಪು ತಂದಾಗ ಮತ್ತೆ ಬೇಕು. ಉದಾಹರಣೆ, ಫಸ್ಟ್ ಆಸೆ ಬರುತ್ತೆ, ಟ್ರಿಪ್ ಹೋಗಬೇಕು. ತಕ್ಷಣ ನೆನಪಾಗುತ್ತೆ, ಹೌದು ಹೋದ ಸಲ ಟ್ರಿಪ್ ಹೋದಾಗ ಎಷ್ಟು ಚೆನ್ನಾಗಿತ್ತು ಕಣ್ರಿ, ಹೌದಾ, ಹಾಗಿದ್ರೆ ಮತ್ತೆ ಹೋಗೋಣವಾ? ಅಥವಾ ಯಾವುದೋ ಒಂದು ಹೋಟೆಲ್ನಲ್ಲಿ ನಾನೇನೋ ಒಂದು ತಿಂದಿದ್ದೆ, ಹಾಂ ನೆನಪು ಬಂತು, ಆಸೆ ಆಯಿತು, ಹಾಂ ಮತ್ತೆ ಹೋಗೋಣ, ನನಗೆ ಬೇಕು, ನಾನು ಅಲ್ಲೇ ಹೋಟ್ಲಿಗೆ ಹೋಗಿ ನಾನು ಅಲ್ಲೇ ಐಸ್ ಕ್ರೀಮೇ ತಿನ್ನಬೇಕು. ಇನ್ನೂ ಹೇಳಬೇಕು ಅಂದರೆ, ನಮ್ಮ ಕಣ್ಣು ಇಂದ್ರಿಯಗಳ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಆ ಇಂದ್ರಿಯಗಳ ಬಗ್ಗೆ ಮಾತಾಡಿದಾಗ ಟಿ ವಿ ಸೀರಿಯಲ್ಲೇ ನನಗೆ ನೆನಪಾಗುತ್ತೆ. ಟಿ ವಿ ನೋಡಿದಾಗ ಸೀರಿಯಲಲ್ಲಿ ಏನಾಗುತ್ತೆ, ಏನಾಯಿತು. ನೆಕ್ಸ್ಟ್ ಅದೇ ವಿಷಯದ ಬಗ್ಗೆ ಮಾತುಕತೆ. ಹೇಗಪ್ಪ ಅಂತ ಅಂದರೆ, ಉದಾಹರಣೆ ಹೇಳಬೇಕು ಅಂತ ಅಂದರೆ, ನಿಜಕ್ಕೂ ನಾನು ಟಿ ವಿಯನ್ನು ನೋಡೋದಿಲ್ಲ. ಟಿ ವಿ ನೋಡೋದು ಬಹಳ ಕಮ್ಮಿ ಅನ್ನೋಕ್ಕಿಂತ ಟಿ ವಿನೇ ನಾನು ನೋಡೋದಿಲ್ಲ. ಹೀಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಹೀಗೆ ಮಾತುಕತೆ ಆದಾಗ ಸುಧಾರಾಣಿಗೆ ಮಗು ಆಯ್ತಂತೆ. ನನಗೆ ತಕ್ಷಣ ಅವರು ಹಿರಿಯ ನಟಿ, ಅವರು ಸುಧಾರಾಣಿ, ಅವ್ರಿಗೆ ಮಗು ಆಯಿತಾ ಅನ್ನೋಕೆ ನನಗೇನು ನಗು ಬರ್ತಾ ಇದೆ. ಸುಧಾರಾಣಿಗೆ ಮಗು ಆಯಿತಾ. ಆಗ ಅಲ್ಲಿದ್ದವ್ರಂದರು, ಸುಧಾರಾಣಿಗೆ ಮಗುವಾಗಿದ್ದು ನಿಜ ಜೀವನದಲ್ಲ ಕಣ್ರಿ, ಸೀರಿಯಲಲ್ಲಿ. ಅಂದರೆ ಎಷ್ಟೋ ಜನ ಹೆಂಗಸರು ಹೇಗಪ್ಪ ಅಂತ ಅಂದರೆ, ಆ ಸೀರಿಯಲ್ ಟೈಮಲ್ಲಿ, ಅಯ್ಯೋ ನೀವು ಫೋನ್ ಮಾಡಿಬಿಡಿ, ನಮ್ಮ ಮನೆಗೆ ಯಾರೂ ಬರಬೇಡಿ, ನಾನು ಸೀರಿಯಲಲ್ಲಿದ್ದೀನಿ, ಇರಿ ಒಂದು ನಿಮಿಷ ಸೀರಿಯಲ್ ನೋಡ್ಕೊಂಬರ್ತೀವಿ. ಸೀರಿಯಲ್ ಮುಗಿದ ಮೇಲೂ ಸಹ, ಅಯ್ಯೋ ಪಾಪ ಅವಳಿಗೆ ಹಾಗಾಯಿತು ಕಣ್ರಿ, ಹೀಗಾಯಿತು ಕಣ್ರಿ. ಅವ್ರು ಹೇಗೆ ಆಗೋಗ್ಬಿಟ್ಟಿರ್ತಾರಪ್ಪ ಅಂದರೆ, ಆ ಸೀರಿಯಲಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಆ ಕ್ಯಾರೆಕ್ಟ್ರ್ ಅವ್ರ ಮನೇಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಇದ್ದಾಗ, ಈಗ ನಾನು ಹೇಳಿದ್ನಲ್ಲ ಸುಧಾರಾಣಿಗೆ ಮಗು ಆಯಿತು ಅಂತ, ಆ ರೀತಿ ಅದು ಯಾವುದೋ ಒಂದು ಸೀರಿಯಲಲ್ಲಿ ಅವಳಿಗೆ ಮಗು ಆಯಿತು, ಅಯ್ಯೋ ಸುಧಾರಾಣಿಗೆ ಮಗು ಆಯಿತು. ಅಷ್ಟರ ಮಟ್ಟಿಗೆ ಸೀರಿಯಲಲ್ಲಿ ಮುಳುಗೋಗಿರ್ತಾರೆ. ಅದ್ರ ಜೊತೆ ಚಟಪಟಿಕೆ, ಅಯ್ಯೋ ಮುಂದೆ ಏನಾಗುತ್ತೆ, ಅಯ್ಯೋ ಅವಳಲ್ಲಿ ಹೋಗಿದ್ಲು ಕಣ್ರಿ, ನಾಳೆ ಏನಾಗುತ್ತೋ ಏನೋ, ನಾನು ಸೀರಿಯಲ್ ನೋಡಬೇಕು. ಎಲ್ಲಿ ಇದೆ ಬರೀ ಚಟಪಟಿಕೆ. ಇದರಿಂದ ಏನಾಗುತ್ತೆ ಅಂತ ನೋಡೋದಿದ್ರೆ, ದೇವರ ನೆನಪೇ ಬರೋದಿಲ್ಲ ಅಲ್ವಾ? ಬನ್ನಿರಿ, ಪ್ರವಚನ ಇದೆ, ಭಗವದ್ಗೀತೆ ತರಗತಿಗಳಿದೆ, ಭಾಗವತ ಓದ್ತಾರಂತೆ. ಇಲ್ಲ ಕಣ್ರಿ, ಅದು ನನ್ನ ಸೀರಿಯಲ್ ಟೈಮು ಅಲ್ವಾ? ಹೀಗೆ ನೆನಪುಗಳು ಏನು ಮಾಡ್ತಾ ಹೋಗುತ್ತೆ, ದೇವರಿಂದ ದೂರ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಧರ್ಮ ಅಂದರೆ ಯಾವುದು ಅಂದರೆ, ಯಾವುದು ನನ್ನನ್ನು ದೇವರ ಬಳಿ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ, ಯಾವುದು ನನ್ನನ್ನು ದೇವರಿಂದ ದೂರ ಮಾಡುತ್ತೋ ಅದು ಅಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ದೇವರನ್ನು ಹೊರಗಣ್ಣಿನಿಂದ ನೋಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಒಳಗಣ್ಣಿನಿಂದ ನೋಡಬೇಕು. ಉದಾಹರಣೆ, ನಾವೇನಾದರೂ ವಿಷ್ಣು ಸಹಸ್ರನಾಮವನ್ನು ಓದ್ತಾ ಇದ್ದೀವಿ ಅಂತ ಅಂದರೆ, ಕೇವಲ ಪುಸ್ತಕವನ್ನು ನೋಡಿಕೊಂಡು, ಮೊಬೈಲ್ನ ನೋಡಿಕೊಂಡು ನಾನು ಓದೋದಲ್ಲ. ಕ್ಷೀರೋದನ್ಮತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಅಯ್ಯೋ ಭಗವಂತ, ಎಷ್ಟು ಚೆನ್ನಾಗಿ ಕ್ಷೀರಸಾಗರದಲ್ಲಿ ಕುತ್ಕೊಂಡ್ಬಿಟ್ಟಿದೆಯಪ್ಪ ನೀನು ಅಲ್ವಾ? ಅಲ್ಲಿ ಹೊಳಿತಾ ಇದೆಯಂತೆ, ನೀನು ಅಷ್ಟೊಂದು ವಿರಾಜಮಾನನಾಗಿದೆಯಂತೆ, ಅಷ್ಟೊಂದು ರಾರಾಜಿಸ್ತಾ ಇದೆಯಂತೆ, ರಾಜನ ಹಾಗೆ ಇದ್ದೀಯಂತೆ. ಭುಫ್ಪಾದೋ ವ್ಯಸ್ಯನಾಭಿರ್ವಿಯದ ಸುರನಿಲಶ್ಚಂದ್ರ ಸೂರ್ಯೋಚ್ಛ ನೇತ್ರೇ. ಅವನ ವಿರಾಟ ರೂಪದ ದರ್ಶನ ಆಗ್ತಾ ಇದೆ. ಭಗವಂತ, ನಿನ್ನ ಕಾಲು ಭೂಮಿ ಮೇಲಿದೆಯಂತೆ, ಹೊಕ್ಕಳು ಆಕಾಶದಲ್ಲಿದೆಯಂತೆ, ನಿನ್ನ ತಲೆ ಇಂದ್ರಲೋಕದಲ್ಲಿ ಇದೆಯಂತೆ. ಅಷ್ಟು ದೊಡ್ಡಕ್ಕಿದೆಯಾ ಭಗವಂತ ನೀನು? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಅಯ್ಯೋ ಭಗವಂತ, ಎಷ್ಟು ಶಾಂತ ಸ್ವರೂಪಿಯಪ್ಪ ನೀನು.
ಅಲ್ವಾ? ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರ. ಅಯ್ಯೋ, ಪುರುಷ ಅಂದರೆ ಇಷ್ಟೊಂದು ಅರ್ಥ ಇದೆಯಂತೆ, ಯೋಗ ಅಂದರೆ ಇಷ್ಟೊಂದು ಅರ್ಥ ಇದೆಯಂತೆ, ಯೋಗವಿದಾಂ ನೇತಾ ಅಂದರೆ ಇಷ್ಟೊಂದು ಅರ್ಥ ಇದೆಯಂತೆ. ಭಗವಂತ, ನಾನು ನಿನ್ನನ್ನು ಪ್ರೀತಿಸದೆ ಹೇಗಿರೋದಕ್ಕೆ ಸಾಧ್ಯ, ನೀನೇ ಹೇಳು. ಈ ರೀತಿ ನಾನು ಸಹಸ್ರನಾಮವನ್ನು ಓದಬೇಕಾದ್ರೆ ನನ್ನ ಮನಸ್ಸು ಸಹ ಭಗವಂತನಲ್ಲಿ ಲೀನವಾಗಿ ಹೋಗ್ಬಿಡಬೇಕು. ಹೇಗೆ ಲೀನವಾಗಬೇಕಪ್ಪ ಅಂತ ಅಂದರೆ, ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ. ನನ್ನ ಕಣ್ಣು ಮುಂದೆ ಅವನ 1000 ನಾಮಗಳು, 1000 ರೂಪಗಳು, 1000 ಗುಣಗಳು ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಅಂತ ಹೇಳಿ ನಾನು ಓದಬೇಕಂತೆ. ಅದು ಬಿಟ್ಟು ನಾನು ವಿಷ್ಣು ಸಹಸ್ರನಾಮ ಬಾಯಲ್ಲಿ ಓದ್ತಾ ಮನಸ್ಸಿನಲ್ಲಿ ಬೇರೆ ಏನೋ ಆಲೋಚನೆ ಮಾಡಿದೆ ಅಂದರೆ ನೀನು ಭಗವಂತನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಧ್ಯಾನಕ್ಕೆ ಕೂರಬೇಕು ಅಂತ ಹೇಳ್ತಾರೆ. ಧ್ಯಾನಕ್ಕೆ ಕೂರಬೇಕು ಅಂದ ತಕ್ಷಣ ಓಕೆ, ನಾನು ಹೋದೆ, ಚಕ್ಲೆ ಬಕ್ಲ ಹಾಕ್ಕೊಂಡೆ, ಕಣ್ಣು ಮುಚ್ಕೊಂಡೆ, ಸಾಕಾ, ಮುಗೀತಾ? ಇದು ಧ್ಯಾನನಾ? ಇಲ್ಲ ರೀ, ಇದು ಧ್ಯಾನ ಅಲ್ಲ. ಮೊದಲು ನೆನಪುಗಳಿಂದ ನಾವು ಹೊರಗಡೆ ಬರಬೇಕು. ಪ್ರತಿಯೊಂದು ನೆನಪಿನಿಂದ ಹೊರಗಡೆ ಬಂದು ಕೇವಲ ನನ್ನ ಒಳಗಿರುವಂತಹ ಭಗವಂತನನ್ನು ನಾನು ಪ್ರೀತಿಸಿದಾಗ ಮಾತ್ರ ನಾನು ಧ್ಯಾನಕ್ಕೆ ಕೂರೋದಕ್ಕೆ ಸಾಧ್ಯ. ಅರ್ಧ ಗಂಟೆ ಧ್ಯಾನ ಮಾಡಿದೆ, 1 ಗಂಟೆ ಧ್ಯಾನ ಮಾಡಿದೆ, ಅಯ್ಯೋ ನೀವೆಲ್ಲ ಸಹಸ್ರನಾಮ ಹೇಳ್ತಾ ಇದ್ರಿ, ನಾನು ಧ್ಯಾನದಲ್ಲಿ ಕಣ್ಮುಚ್ಚಿ ಲೀನವಾಗಿ ಹೋದೆ ಅಂತ ಹೇಳ್ತಾರೆ. ನೋಡಿದ್ರೆ ನಿದ್ದೆ ಮಾಡ್ತಾ ಇರ್ತಾರೆ ಅಲ್ವಾ? ಹೋಗ್ಬಿಟ್ಟು ಪಾರಾಯಣ ಮುಗೀತು ರೀ ಅಂದ ತಕ್ಷಣ, ಅಯ್ಯೋ ನಿಜವಾಗ್ಲೂ ಕಂಡ್ರಿ ನಾನು ಧ್ಯಾನದಲ್ಲಿದ್ದೆ. ಧ್ಯಾನದಲ್ಲಿ ಹೇಗಿರೋದಕ್ಕೆ ಸಾಧ್ಯ? ನೀನು ಹೊರಗಿನ ಎಲ್ಲ ವಿಷಯವನ್ನು ಬಿಟ್ಟಾಗ ಮಾತ್ರ ನೀನು ಧ್ಯಾನದಲ್ಲಿ ಕೂರೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಅದಕ್ಕೋಸ್ಕರನೇ ಹೇಳೋದು ನೆನಪುಗಳನ್ನು ಹೊರಗಡೆ ಬಿಡಬೇಕು. ಹಾಗೂ ಅಷ್ಟಾಂಗದ ಯೋಗ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನಾವು ಅನುಭವಿಸ್ಬೇಕು. ಯಮ ನಿಯಮಗಳು ಎರಡನ್ನು ನಾವು ಅನುಸರಿಸುತ್ತಾ ಅಹಿಂಸೆ, ಬ್ರಹ್ಮಚರ್ಯ, ಸತ್ಯ ಈ ಎಲ್ಲವನ್ನು ನಾನು ರೂಢಿಸಿಕೊಂಡಾಗ ಮಾತ್ರ ನಾನು ಧ್ಯಾನಕ್ಕೆ ಕೂರೋದಕ್ಕೆ ಸಾಧ್ಯ, ಯೋಗವನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ದೇವರ ಬಗ್ಗೆ ಚಿಂತನೆ ನಾವು ಅತಿ ಹೆಚ್ಚು ಮಾಡಬೇಕು. ನೀವು ಯಾವುದಾದ್ರೂ ಈಗ ಇತ್ತೀಚೆಗೆ ಆಧ್ಯಾತ್ಮಿಕದಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಯಾರೋ ಸಿಕ್ಕರು ಅಂದ ತಕ್ಷಣ, ಹೌದಾ ನೀವು ಯಾವ ಶ್ಲೋಕವನ್ನು ಕಲ್ತ್ರಿ? ಭಾಗವತ ಕಲ್ತ್ರಾ? ಭಗವದ್ಗೀತೆ ಕಲ್ತ್ರಾ? ಇನ್ನೇನೋ ಕಲ್ತ್ರಾ? ನಾರಾಯಣೀಂ ಕಲ್ತ್ರಾ? ಇದರ ಅರ್ಥ ತಿಳ್ಕೊಂಡ್ರಾ? ಹೀಗಿತ್ತಾ ಹಾಗಿತ್ತಾ ಅಂತ ಮಾತಾಡ್ತೀವಿ. ಇಲ್ಲ ಅಂದರೆ ಬರೀ ಪ್ರಾಪಂಚಿಕ ವಿಷಯಗಳ ಬಗ್ಗೆ ನಮಗೆ ಆಸಕ್ತಿ ಇದೆ ಅಂತ ಅಂದರೆ ನಮಗಿನ್ನೂ ದೇವರ ಬಗ್ಗೆ ಪ್ರೀತಿ ಬಂದಿಲ್ಲ ಅಂತ ಅರ್ಥ. ಹಾಗಾಗಿ ಏನನ್ನಾದರೂ ಸಹ ಮಾಡಬೇಕಾದ್ರೆ ಬರೀ ನಾವು ಅದೇ ವಿಷಯದ ಬಗ್ಗೆ ಮಾತಾಡ್ತೀವಿ. ಈಗ ಉದಾಹರಣೆ ಭಗವಂತ ಬೇಕಾ? ನಾವು ಕೇವಲ ಭಗವಂತನ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ಭಗವಂತನನ್ನು ಬಿಟ್ಟು ಬೇರೆ ವಿಷಯ ಮಾತಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಹಾಗೆಯೇ ಹೊರಗಿನ ವಿಷಯಗಳನ್ನು ನಾವು ಹೊರಗಡೆ ಬಿಟ್ಟಾಗ ಮಾತ್ರ ನಮಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯ. ನಾನು ಆಗಲೇ ಹೇಳೋದ್ನಲ್ಲ, ಚಪ್ಪಲಿ ಬಿಟ್ಟು ಹಾಗೆ ಆಫೀಸ್ನ ಎಲ್ಲ ವಿಷಯಗಳನ್ನು ಆಫೀಸ್ನಲ್ಲಿ ಬಿಟ್ಟು ಮನೆಗೆ ಬರಬೇಕಾದ್ರೆ, ಮನೆ ಒಳಗೆ ಬರಬೇಕಾದ್ರೆ ನಾನು ಕೇವಲ ಮನೆಯ ಯಜಮಾನನೋ ಅಥವಾ ಮಗನೋ ಗಂಡನೋ ಆಗಿ ಬಂದಾಗ ಏನಾಗುತ್ತೆ, ನೆಮ್ಮದಿಯ ವಾತಾವರಣ ಇರುತ್ತೆ. ಅದೇ ಬಿಟ್ಬಿಟ್ಟು ನಾನು ಆಫೀಸ್ ವಿಷಯವನ್ನೆಲ್ಲ ಮನೆಗೆ ತೊಗೊಂಡ್ಬಂದೆ, ಇನ್ಯಾವುದೋ ವಿಷಯವನ್ನು ಮನೆಗೆ ತಂದೆ, ಮನೆಯ ವಾತಾವರಣವನ್ನು ನಾನು ಹಾಳು ಮಾಡ್ತಾ ಇದ್ದೀನಿ. ಹೀಗೆ ಪ್ರಾಪಂಚಿಕ ವಿಷಯಗಳನ್ನು ಬಿಟ್ಟು ದೇವರ ವಿಷಯದ ಕಡೆ ಬರುವುದು ಬಹಳ ಕಷ್ಟ. ದೇವರ ನೆನಪು ನಮಗೆ ಒಳಗಿನಿಂದ ಬರಬೇಕು. ನಾನು ಭಗವಂತನನ್ನು ನೋಡಬೇಕು, ಭಗವಂತನನ್ನು ಕಾಣಬೇಕು, ಭಗವಂತ ನೀನೇ ನನಗೆ ಬೇಕು ಅನ್ನುವಂತಹ ದೃಷ್ಟಿ ನನಗಿರಬೇಕು. ಆಗ ಮಾತ್ರ ನಾನು ಪಾಸಾದ ಹಾಗೆ. ಇಲ್ಲ ಭಗವಂತ ನೀನೇ ಬೇಕು ಅಂತ ನಾವು ಅಂದ್ಕೊತೀವಲ್ಲ, ಅದು ನಿಜವಾಗಿಯೂ ಸಹ ನಾವು ಅರ್ಧ ಪಾಸಾದಾಗೆ. ಆಗ ಇಂದ್ರಿಯಗಳೂ ಸಹ ಭಗವಂತನನ್ನು ಬಯಸುತ್ತೆ. ಆಗ ಮನಸ್ಸು ಧ್ಯಾನಕ್ಕೆ ಸಿದ್ಧವಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ವ. ನಾವು ಧ್ಯಾನಕ್ಕೆ ಕೂರಬೇಕಾದರೂ ಸಹ ಮೊದಲು ಮನಸ್ಸನ್ನು ನಾನು ಹತೋಟಿಗೆ ತಗೋಬೇಕು. ಆಗ ಮನಸ್ಸು ಏಕೀಕರಣವಾಗಿ
ಕಣ್ಣನ್ನು ಮುಚ್ಚೋದಕ್ಕೆ ಸಾಧ್ಯ. ಆ ಕಣ್ಣನ್ನು ಮುಚ್ಚಿದಾಗಲೂ ಸಹ ಕಣ್ಣಿನ ಮಧ್ಯದಲ್ಲಿ, ಅಂದರೆ ಈ ಹುಬ್ಬುಗಳ ಮಧ್ಯದಲ್ಲಿ ನನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕಂತೆ. ಆ ರೀತಿ ಕೇಂದ್ರೀಕರಿಸಿ ನಾನು ಪ್ರಾಣಾಯಾಮವನ್ನು ಮಾಡಬೇಕು. ಆಗ ನಾನು ದೇವರನ್ನು ಒಳಗಿನಿಂದ ಕಾಣೋದಕ್ಕೆ ಸಾಧ್ಯ. ಇಲ್ಲಾಂದರೆ ದೇವರನ್ನು ನಾನು ಒಳಗಿನಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಓಕೆ, ನನ್ನ ಮನಸ್ಸು ಕಂಟ್ರೋಲಿಗೆ ಬಂತು, ಹೊರಗಡೆ ವಿಷಯವೆಲ್ಲನೆಲ್ಲ ಬಿಟ್ಟೆ, ನಾನು ಧ್ಯಾನಕ್ಕೆ ಕೂತೆ, ನನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿ ಕೂರಿಸ್ದೆ, ಆ ನನ್ನ ಧ್ಯಾನವನ್ನು ನನ್ನ 2 ಹುಬ್ಬುಗಳ ಮಧ್ಯೆ ನಾನಿಟ್ಟೆ. ವಾಟ್ ನೆಕ್ಸ್ಟ್? ಮುಂದೆ ಪ್ರಾಣಾಪಾನವನ್ನು ಮೂಗಿನ ಹೊಳ್ಳೆಯಿಂದ ನಾವು ಉಸಿರಾಡಬೇಕು. ಅಂದರೆ ಪ್ರಾಣಾಯಾಮವನ್ನು ಮಾಡಬೇಕು. ಯಾವ ರೀತಿ ಪ್ರಾಣಾಯಾಮ ಮಾಡಬೇಕಪ್ಪ ಅಂತ ಅನ್ನೋದಾದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲು ಎಲ್ಲ ಉಸಿರನ್ನು ಹೊರಗಡೆ ಹಾಕ್ತೀವಿ. ನಂತರ 3 ಬಾರಿ ನಿಧಾನವಾಗಿ ಉಸಿರನ್ನು ತಗೊಳ್ತೀವಿ. ಆಮೇಲೆ ಒಂದು ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಕ್ಷಣ ಉಸಿರನ್ನು ಹಿಡಿದು ನಂತರ ಇನ್ನೊಂದು ಹೊಳ್ಳೆಯಿಂದ ಉಸಿರನ್ನು ಬಿಡ್ತೀವಿ ಅಲ್ವಾ? ಇದು ಪ್ರಾಣಾಯಾಮದ ನಿಯಮ ಅಂತ ಹೇಳ್ಬಹುದು. ಅದೇ ರೀತಿ ನಮ್ಮೆಲ್ಲರಿಗೂ ಗೊತ್ತು, ಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಅಂತ. ಬೆಣ್ಣೆ ಹೇಗೆ ಮಾಡ್ತಾರೆ? ಒಂದು ಮಡಿಕೆ, ಆ ಮಡಿಕೆಯಲ್ಲಿ ಮೊಸರನ್ನು ಹಾಕಿ ಅದರ ಮಧ್ಯದಲ್ಲಿ ಕಡಗೋಲನ್ನು ಇಡ್ತಾರೆ. ಕಡಗೋಲನ್ನು ಇಟ್ಟು ಆ ಕಡಗೋಲಿಗೆ ಹಗ್ಗವನ್ನು ಸುತ್ತುತ್ತಾರೆ. ಒಂದು ಕೈಯಲ್ಲಿ ಒಂದು ತುದಿ, ಇನ್ನೊಂದು ಕೈಯಲ್ಲಿ ಇನ್ನೊಂದು ತುದಿಯನ್ನು ಹಿಡಿದು ಒಂದು ಕೈ ಮುಂದೆ, ಒಂದು ಕೈ ಹಿಂದೆ, ಒಂದು ಕೈ ಮುಂದೆ, ಒಂದು ಕೈ ಹಿಂದೆ, ಈ ರೀತಿ ಕಡೆದಾಗ ಬೆಣ್ಣೆ ಬರೋದಕ್ಕೆ ಸಾಧ್ಯ. ಆ ಬೆಣ್ಣೆಯನ್ನು ಕೃಷ್ಣ ತಿಂತಾನೆ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿ ಇದನ್ನು ಆ ಮೊಸರಿನ ಗಡಿಗೆ ಏನಿದೆ, ಮೊಸರು ಗಡಿಗೆ ಅಂತ ಹೇಳ್ತಾರೆ, ಅದನ್ನು ನಾವು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ಹೇಗಾಗುತ್ತಪ್ಪ ಅಂತ ನಾವೇನಾದರೂ ನೋಡೋದಾದರೆ, ಆ ಮಡಿಕೆ ಏನಿದೆ ಅದೇ ನಮ್ಮ ತಲೆ, ಆ ಕಡಗೋಲೆ ನಮ್ಮ ದೇಹ ಅಂತ ಅನ್ಬಹುದು. ಆ ಕಡಗೋಲಿಗೆ ಕಟ್ಟಿರುವಂತಹ ಹಗ್ಗಗಳೇ ನಮ್ಮ ಉಸಿರನ್ನು ತಗೊಳ್ತೀವಿ, ಬಿಡ್ತೀವಿ, ತಗೊಳ್ತೀವಿ, ಬಿಡ್ತೀವಿ. ಹಾಗಿದ್ರೆ ಮೊಸರು ಯಾವುದಪ್ಪ ಅಂತ ನೋಡೋದಾದರೆ, ನಮ್ಮ ಚಿಂತನೆಯನ್ನು ಮಂಥನ ಮಾಡಬೇಕು. ಯಾವ ಚಿಂತೆ? ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಮೊಸರು ಇದು ಬೇಕು, ಅದು ಬೇಕು, ಅಲ್ಲ ರೀ, ಅದಲ್ಲ. ಇಲ್ಲಿ ಮೊಸರು ಅಂತ ಅಂದರೆ ಕೇವಲ ನಾನು ಮತ್ತು ನನ್ನ ಭಗವಂತ. ಅಷ್ಟು ಬಿಟ್ಟು ನಾನು ಹೇಳಿದ್ನಲ್ಲ, ಹೊರಗಿನ ಪ್ರಪಂಚದ ವಿಷಯಗಳನ್ನು ಹೊರಗೆ ಬಿಟ್ಟು ನಾನು ಧ್ಯಾನದಲ್ಲಿ ಕೂರಬೇಕು. ಹೇಗೆ ಕೂರಬೇಕು? ಭಗವಂತ ನನ್ನ ಕೈಲಿ ಇನ್ನೂ ಎಷ್ಟು ಒಳ್ಳೆ ಕೆಲಸ ಮಾಡ್ಸೋಕ್ಕಾಗುತ್ತೋ ಮಾಡಿಸು. ಓಕೆ, ಇವತ್ತು ನನ್ನ ಜೀವನದಲ್ಲಿ ಹೀಗೆಲ್ಲ ನಡೆದಿದೆಯಾ? ಬಹುಶಃ ನಿನ್ನ ಪ್ರೀತಿಗಾಗಿ ಇರಬಹುದು, ಅಥವಾ ಮುಂದೆ ನನ್ನನ್ನು ನೀನು ಯಾವ ರೀತಿ ಕರೆದುಕೊಂಡು ಹೋಗ್ತೀಯಾ, ದಯವಿಟ್ಟು ನನ್ನನ್ನು ಆ ರೀತಿ ಕರೆದುಕೊಂಡು ಹೋಗು. ಇದರಿಂದ ನನ್ನ ಜೀವನ ಇನ್ನಷ್ಟು ಉತ್ತಮವಾಗಲಿ. ಈ ರೀತಿಯಾದಂತಹ ಚಿಂತನೆಗಳು ಬಂದಾಗ ಮಾತ್ರ ನಾನು ಭಗವಂತನನ್ನು ಸೇರೋದಕ್ಕೆ ಸಾಧ್ಯ. ಹೇಳ್ತಾರಲ್ಲ, ಕಡಿಬೇಕು, ಮೊಸರು ಹಾಕಿ 2 ಸಲ ಕಡಿದ ತಕ್ಷಣ ಬರೋದಿಲ್ಲ, ಸುಮಾರು ಸಮಯ ಕಡಿತಾರೆ. ಅದೇ ರೀತಿ ನನ್ನ ಚಿಂತನ ಮಂಥನ ಮಾಡಿ ಚಂದ ಆ ನನ್ನ ಬುದ್ಧಿಯನ್ನು ಕಡಿದಾಗ ಭಗವಂತ ನೀನೇ ಎಲ್ಲ ಅಂತ ಗೊತ್ತಾಗತ್ತಲ್ಲ, ಅದು ಬೆಣ್ಣೆ ಆಗುತ್ತೆ. ಆ ಬೆಣ್ಣೆ ನಮ್ಮ ಮನಸ್ಸು, ಅದನ್ನು ಕದಿಯೋದಕ್ಕೋಸ್ಕರ ಭಗವಂತ ಬರ್ತಾನೆ. ಯಾಕಪ್ಪ ಅಂತ ಅಂದರೆ, ಆ ಮನಸ್ಸಿನಲ್ಲಿ ಕೇವಲ ಪ್ರಶಾಂತತೆ ಇರುತ್ತೆ. ಪರಿಶುದ್ಧವಾದ ಬೆಣ್ಣೆ ಅಂತ ಏನು ಹೇಳ್ತಾರಲ್ಲ ಅಡ್ವರ್ಟೈಸಲ್ಲಿ, ಆ ರೀತಿ ಪರಿಶುದ್ಧವಾದ ಬೆಣ್ಣೆ ಬರುವುದಕ್ಕೆ ಸಾಧ್ಯ. ಈ ರೀತಿ ಹೆಜ್ಜೆ ಹೆಜ್ಜೆಗೆ ನಾವು ಭಗವಂತನನ್ನು ನೋಡಬೇಕು. ಹಾಗಾಗಿ ಯಾರಾದರೂ ಪ್ರಾಣಾಯಾಮಕ್ಕೆ ಕೂರ್ತೀರಾ, ಧ್ಯಾನಕ್ಕೆ ಕೂರ್ತೀರಾ ಅಂದಾಗ ನಿಮ್ಮ ಎಲ್ಲ ಹೊರಗಿನ ವಿಷಯವನ್ನು ಬಿಟ್ಟು ಕೇವಲ ನೀವು ನಿಮ್ಮ ಭಗವಂತ ಅನ್ನುವ ಹಾಗೆ ನಿಮ್ಮ ವಿಷಯಕ್ಕೆ ಕುಳಿತು ನೀವು ನಿಮ್ಮ ಉಸಿರಿನಲ್ಲಿ ಚಿಂತನ ಮಂಥನವನ್ನು ಮಾಡಬೇಕು. ಈಗ ನಾವು ಊಟ ಮಾಡ್ತಾ ಇರ್ತೀವಿ, ಪಾಠ ಕೇಳ್ತಾ ಇರ್ತೀವಿ, ಇನ್ನೇನೋ ಕೆಲಸ ಮಾಡ್ತಿರ್ತೀವಿ, ಹಾಗೆಲ್ಲ ಉಸಿರು ತೊಗೊಳ್ತೀವಿ. ಆದರೆ ಒಂದು ಧನ್ಯವಾದ ಹೇಳೋದಕ್ಕೆ ನಮಗೆ ಆಗೋದಿಲ್ಲ. ಆದರೆ ಧ್ಯಾನಕ್ಕೆ ಕೂತಾಗ ಒಂದು ಉಸಿರು ತೊಗೊಂಡಾಗಲೂ ಭಗವಂತ ಎಷ್ಟು ಸುಂದರವಾದ ಬದುಕು ಕೊಟ್ಟಿದೆಯಾ, ಧನ್ಯವಾದ ಭಗವಂತ, ಈ ಉಸಿರು ಬಿಡ್ತಾ ಇದ್ದೀನಪ್ಪ ಅಂದರೆ
ತೆಗೆದುಕೊಂಡಂತಹ ಗಾಳಿಯನ್ನು ಬಿಡ್ತಾ ಇದ್ದೀನಿ. ಇದರಲ್ಲಿ ನನ್ನಲ್ಲಿರುವಂತಹ ಎಲ್ಲ ದುರ್ಬುದ್ಧಿಗಳು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಹೋಗುವ ಹಾಗೆ ನೋಡ್ಕೋ. ಅಷ್ಟೇ ಅಲ್ಲ, ಗಾಳಿ ತಗೊಳ್ತಾ ಇದ್ದೀನಿ, ಉಸಿರು ತಗೊಳ್ತಾ ಇದ್ದೀನಿ. ಭಗವಂತ ಒಳ್ಳೆಯ ವಿಷಯವನ್ನು ಕೊಡು ನನ್ನ ಜೀವನದಲ್ಲಿ. ನನ್ನಿಂದ ಈ ಸಮಾಜಕ್ಕೆ ಎಷ್ಟು ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟೂ ಒಳ್ಳೆಯ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸು. ನನ್ನಲ್ಲಿರುವಂತಹ ಚಿಕ್ಕ ಚಿಕ್ಕ ದುರ್ಬುದ್ಧಿಗಳನ್ನು ಉಸಿರೇ ಬಿಟ್ಟ ಹಾಗೆ ಬಿಡ್ತಾ ಇದ್ದೀನಿ ಭಗವಂತ. ಇದನ್ನೆಲ್ಲ ನನ್ನನ್ನು ಸರಿ ಮಾಡು ನೀನು. ಹೇಗೆ ಅರ್ಜುನನನ್ನು ಶಿಷ್ಯ ಎಂದು ಸ್ವೀಕರಿಸಿ ನೀನು ಅವನಿಗೆ ಮಾರ್ಗದರ್ಶನವನ್ನು ಕೊಟ್ಟೆ, ಅದೇ ರೀತಿ ನನಗೆ ನೀನು ಮಾರ್ಗದರ್ಶನವನ್ನು ನೀಡು ತಂದೆ ಅಂತ ಹೇಳಿ ನಾನು ಭಗವಂತನಿಗೆ ಶರಣಾದಾಗ ಮಾತ್ರ ಇದು ಸಾಧ್ಯ. ಆಗ ಬರುವಂತಹ ನಿಷ್ಕಲ್ಮಶವಾದ ಆ ಮನಸ್ಸು ಬೆಣ್ಣೆಯ ಹಾಗಿರುತ್ತಂತೆ. ಆ ಬೆಣ್ಣೆಯನ್ನು ಕದಿಯೋದಕ್ಕೆ ಕೃಷ್ಣ ಬರ್ತಾರೆ. ಒಮ್ಮೆ ಯೋಚನೆ ಮಾಡಿ ಅಲ್ವಾ? ಬಹಳ ಸುಲಭ ಇದೆ. ನಾವು ಅಂದ್ಕೊಳ್ತಾ ಇದ್ದೀವಿ ಭಗವಂತನನ್ನು ಒಲಿಸ್ಕೋಬೇಕು ಅಂದರೆ ಈ ಪೂಜೆ ಮಾಡಬೇಕು, ಆ ಪೂಜೆ ಮಾಡಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೆಲ್ಲೋ ಹೋದರೆ ಒಳ್ಳೆಯದಾಗುತ್ತೆ ಕಣ್ರಿ. ಅಯ್ಯೋ ಅಲ್ಲಿ ಯಾವುದೋ ಒಂದು ಹೋಮ ಇದೆಯಂತೆ, ಅದು ಮಾಡಿಸಿದ್ರೆ ಒಳ್ಳೆಯದಾಗತ್ತಂತೆ, ಇನ್ನೇನೋ ಇಲ್ಲ ರೀ. ಭಗವಂತ ಎಷ್ಟು ಸುಲಭ ಮಾರ್ಗವನ್ನು ನಮಗೆ ಹೇಳ್ತಾ ಇದ್ದಾನೆ ಅಂದರೆ, ಕೇವಲ ನೀನು ಧ್ಯಾನಕ್ಕೆ ಕುಳಿತು ನಿನ್ನನ್ನು ನೀನು ಅರ್ಪಿಸಿದ್ರೆ ಸಾಕು, ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾನೆ. ಎಷ್ಟು ಸುಲಭವಾದ ಮಾರ್ಗ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತ ಇಷ್ಟು ಒಳ್ಳೆ ಜೀವನವನ್ನು ನನಗೆ ಕೊಟ್ಟಿದ್ಯಾ ಅಂತ ಹೇಳಿ ಧನ್ಯವಾದಗಳನ್ನು ಹೇಳಬೇಕು. ಆಗ ಮಾತ್ರ ಭಗವಂತ ನನ್ನನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. ನಾನು ಅನ್ನುವಂತಹ ಆ ಅಹಂಕಾರ ಇರ್ಬೋದು, ಮಮಕಾರ ಇರಬಹುದು, ನನ್ನದು ಅನ್ನೋದಿರ್ಬೋದು, ಅದನ್ನೆಲ್ಲ ಬಿಟ್ಟಾಗ ಭಗವಂತ ನನ್ನನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನನ್ನ ಕೈಲೂ ಎಷ್ಟು ಒಳ್ಳೆಯದು ನುಡಿಸೋದಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆಯದು ನುಡಿಸಪ್ಪ ಅಂತ ಹೇಳಿ ಭಗವಂತನಿಗೆ ಶರಣಾಗೋಣ. ಧನ್ಯವಾದಗಳು. ಇನ್ನೂ 2 ಶ್ಲೋಕದಲ್ಲಿ ಇನ್ನೂ ಏನೆಲ್ಲ ಉತ್ತರ ಕೊಡ್ತಾ ಹೋಗ್ತಾನೆ ಅನ್ನೋದನ್ನು ನಾಳೆ ತರಗತಿಯಲ್ಲಿ ನಾವು ನೋಡೋಣ. ಧನ್ಯವಾದಗಳು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.